ಕಂದೀಲು ಚಿತ್ರದ ಕತೆ ಹೆಣ ಅಂತ ಬರ್ಕೊಂಡಿದ್ದೀನಿ ನಾನು. ಧಾರವಾಡದಿಂದ ಇಬ್ಬರು ರೈತರು ಕೃಷಿ ಪ್ರವಾಸ ಹೋಗಿದ್ದವ್ರು ತೀರ್ಕೊಳ್ತಾರೆ. ಅದು ತಿಂಗಳ ಮೇಲಾಗುತ್ತೆ. ಅಂಥ ಸ್ಥಿತಿನಲ್ಲಿ ಇವರ ಮನಸ್ಸು ಈಗ ಹಳ್ಳಿಯಲ್ಲಿ ಎಲ್ಲರ ಮನೇಲೂ ಸಾವಾಗುತ್ತೆ. ಸೊ ಸಾವಾದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಹೊತ್ತಿರ್ತಾರೆ. ಯಾರೋ ಸಂಬಂಧಿಕರು ಬಂಧುಗಳು ಎಲ್ಲ ಬಂದು ಸಾಂತ್ವನ ಮಾಡಿರ್ತಾರೆ ಅವ್ರಿಗೆ. ಆ ಸಂಜೆ ಕೂಳು ಹಾಕೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಒಂದೊಂದು ಕಡೆ ಒಂದೊಂದು ಮಾಡ್ತಾರೆ. ಕೂಳು ಹಾಕೋದು ಅಂತಂದರೆ ಅವ್ರಿಗೆ ಪಿಂಡ ಏನೋ ಇಟ್ಬಿಟ್ಟು ಅನ್ನ ಊಟ ಮಾಡಿಸ್ತಾರೆ. ಈ ಮನೇಲಿ ಸಾವಾಗಿದೆ, ಹೆಣ ಬಂದಿಲ್ಲ. 15 ದಿವಸ ಆಗಿದೆ, ತಿಂಗಳಾಗಿದೆ, 1.5 ತಿಂಗಳಾಗಿದೆ, ಹೆಣ ಬಂದಿಲ್ಲ. ಹಾಗಾದರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ, ಅವ್ರ ಮನೆ ಸ್ಥಿತಿ ಹೆಂಗಿರುತ್ತೆ, ಅವರ ಊರಿನ ಸ್ಥಿತಿಗತಿಗಳು, ರಾಜಕೀಯ ಸ್ಥಿತಿ, ಧಾರ್ಮಿಕ ಸ್ಥಿತಿಗತಿಗಳು, ಅಂದರೆ ಸೂತ್ಕ ಅದು ಇದು ಅಂತ ಏನೋ ಹೇಳ್ತಾರಲ್ಲ, ಆ ಥರದ ಸ್ಥಿತಿಗತಿಗಳೆಲ್ಲ ಹೆಂಗಿರುತ್ತೆ ಅಂತ ಹುಡ್ಕೊಂಡು ಹೊರಟಾಗ ನನಗೆ ಅದೊಂದು ಕಥೆಯ ರೂಪ ಪಡ್ಕೊಳ್ತು. ಇತ್ತೀಚೆಗೆ ನಿಮ್ಮ ಕಂದೀಲು ಚಿತ್ರ, ನೀವೇ ಚಿತ್ರಕಥೆ ಬರೆದಂಥದ್ದು, ಅದೀಗ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುತ್ತೆ. ಆ ಚಿತ್ರ ನಿಮಗೆ, ಆ ಕತೆ ಕಂದೀಲು ನಿಮಗೆ ಹೊಳೆದಿದ್ದು ಹೇಗಿತ್ತು ಆ ಬರಹ ಅದೆಲ್ಲ? ನಾನು ಒಂದಷ್ಟು ವರ್ಷಗಳ ಕಾಲ ನನ್ನ ಮದುವೆ ಆದಂಥ 2010ರಲ್ಲಿ ರಾಧಾ ಅನ್ನೋರು, ನನ್ನ ಮಾವ ಅವರು ಸಿದ್ಧಗಂಗಾ ಮಠದ ಸ್ವಾಮೀಜಿಗಳ ಶಿಷ್ಯರವರು. ಸೊ ಅಲ್ಲಿ ಓದಿದ್ದು. ಸೊ ಅವರು ನವಿಲುಕುರ್ಕೆ ಅಂತ ಕೊರಟಗೆರೆ ತಾಲೂಕಲ್ಲಿದೆ, ಅಲ್ಲಿ ನನ್ನ ಮದುವೆ ಆಗಿದ್ದೆ, ರಾಧಾ ಅಂತೇಳಿ. ಆ ಮದುವೆ ಆದಂಥ ಸಂದರ್ಭದಲ್ಲಿ ಮಗು ಆಗುತ್ತೆ. ಮಗುವಾಗಿ ನನ್ನ ಮಗನನ್ನು ನೋಡ್ಕೋಬೇಕಾದಂಥ ಸಂದರ್ಭ ಬಂದಾಗ ನಾನು ಸಿನಿಮಾ ಅಂತ ಹೇಳಿ ಓಡೋಕ್ಕಾಗಲ್ಲ. ಆಮೇಲೆ ನನ್ನ ಶ್ರೀಮತಿಯವರು ಕೂಡ ಇದರಲ್ಲಿ ವರ್ಕ್ ಮಾಡ್ತಾರೆ, BMTCನಲ್ಲಿ. ಸೊ ಅವರು ತುಂಬ ಓದ್ಕೊಂಡಿದ್ದಾರೆ. ಆದರೆ ಒಂದು ಕೆಲಸ ಅಂತ ಬೇಕಲ್ಲ ಅಂಥೇಳಿ BMTCಲಿ ಸೇರಿಕೊಂಡ್ರು. ಅವರು ಕನ್ನಡ MA ಮಾಡ್ಕೊಂಡಿದ್ದಾರೆ, TCH ಮಾಡ್ಕೊಂಡಿದ್ದಾರೆ. ಎಷ್ಟು ಮಾಡಿಕೊಂಡು BMTCನಲ್ಲಿ ಕೆಲಸ ಮಾಡ್ತಿದ್ರು. ಆಗ ಮಗನಿಗೆ ಅಂತ ಒಂದು ಸಮಯ ಕೊಡಬೇಕಾಗಿತ್ತು ನಾವು. ಆಗ ನಾನು ದೂರದರ್ಶನ ಸೇರಿಕೊಂಡೆ. ಆಮೇಲೆ ಒಂದಷ್ಟು ಕಥೆಗಳನ್ನು ಬರ್ಕೊಂಡಿದ್ನಲ್ಲ, ಆಗ ದೊಡ್ಡರಂಗೇಗೌಡರು ನನ್ನ ಪರಮಾಪ್ತರು. ನಾನು ಅವರ ಪರಮಾಪ್ತ ಶಿಷ್ಯರಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅವರು ನನ್ನ ಕಥೆಗಳನ್ನು ಕೇಳಿ, ನೀನೊಂದು ಇದನ್ನು ಪ್ರಕಟಣೆ ಮಾಡಲೇಬೇಕು, ನೀನು ಅದನ್ನು ಒಂದು ಪುಸ್ತಕ ರೂಪದಲ್ಲಿ ತರಲೇಬೇಕು ಅಂತ ಹೇಳಿ ಮಾಡಿದ್ರು. ಸೊ ಅಲ್ಲಿಂದ ಪುಸ್ತಕ, ನಾನೇನು ಒಂದಷ್ಟು ಕಥೆಗಳನ್ನು ಬರ್ಕೊಂಡಿದ್ದೆ, ಅಲ್ಲಿ ಪುಸ್ತಕ ರೂಪದಲ್ಲಿ ಅನಾಮಿಕಾ ಮತ್ತು ಇತರ ಕಥೆಗಳು ಅಂತೇಳಿ ನನ್ನದೇ ಪ್ರಕಾಶನ ಸಂಸ್ಥೆಯನ್ನು ತೆರೆದು, ಯಾಕೆಂದರೆ ಇವತ್ತಿಗೆ ಪ್ರಕಾಶನ ಒಂದು ಪುಸ್ತಕ ಹೊರತರೋದಿದೆಯಲ್ಲ, ಅದು ಕಷ್ಟ, ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಗಿದೆ. ಸೊ ಯಾರ್ಯಾರಿಗೂ ಹೇಳಿದೆ, ಅದು ಸಾಧಿತವಾಗಲಿಲ್ಲ. ಕೊನೆಗೆ ನಂದೇ NR ಪ್ರಕಾಶನ ಅಂತೇಳಿ ಆ ಪ್ರಕಾಶನ ಸಂಸ್ಥೆಯಿಂದ ನನ್ನ ಪುಸ್ತಕವನ್ನು ಹೊರತಂದೆ. ಮುಖ್ಯವಾಗಿ ಆ ಕಂದೀಲು ಚಿತ್ರದ ಕತೆ ಹೆಣ ಅಂತ ಬರ್ಕೊಂಡಿದ್ದೀನಿ ನಾನು. ಅನಾಮಿಕಾ ಮತ್ತು ಇತರ ಕಥೆಗಳು ಇದರಲ್ಲಿ ಸಂಕಲನದಲ್ಲಿ ಹೆಣ ಅನ್ನೋ ಕಥೆ ಬರ್ಕೊಂಡಿದ್ದೀನಿ. ಅದು ನನಗೆ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಈ ಅರಬ್ ಕಂಟ್ರೀಸಲ್ಲಿ ಒಬ್ಬ ಹೆಣ್ಣುಮಗಳು, ಕೇರಳದ ಹೆಣ್ಣುಮಗಳು ನರ್ಸಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಅಚಾನಕ್ಕಾಗಿ ತೀರ್ಕೊಳ್ತಾರೆ. ಅವರ ದೇಹವನ್ನು ತರೋಕ್ಕೆ ತುಂಬ ಕಷ್ಟಪಡ್ತಾರೆ ಅವರು. ನನಗೆ ಗೊತ್ತಿದ್ದಾಗೆ ಒಂದು 10ರಿಂದ 15 ದಿವಸದ ಮೇಲಾಗುತ್ತೆ ತರೋಕ್ಕೆ. 10ರಿಂದ 15 ದಿವಸ ಆಗುತ್ತಾ ಅಂತ ಯೋಚನೆ ಮಾಡ್ತಾರೆ. ಅದಾದ ನಂತರ ಧಾರವಾಡದಿಂದ ಇಬ್ಬರು ರೈತರು ಕೃಷಿ ಪ್ರವಾಸ ಹೋಗಿದ್ದವ್ರು ತೀರ್ಕೊಳ್ತಾರೆ. ಅದು ತಿಂಗಳ ಮೇಲಾಗುತ್ತೆ. ಅಂಥ ಸ್ಥಿತಿನಲ್ಲಿ ಇವರ ಮನಸ್ಸು, ಈಗ ಹಳ್ಳಿಯಲ್ಲಿ ಎಲ್ಲರ ಮನೇಲೂ ಸಾವಾಗುತ್ತೆ. ಸೊ ಸಾವಾದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಹೊತ್ತಿರ್ತಾರೆ. ಯಾರೋ ಸಂಬಂಧಿಕರು ಬಂಧುಗಳು ಎಲ್ಲ ಬಂದು ಸಾಂತ್ವನ ಮಾಡಿರ್ತಾರೆ ಅವ್ರಿಗೆ. ಆ ಸಂಜೆ ಕೂಳು ಹಾಕೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಒಂದೊಂದು ಕಡೆ ಒಂದೊಂದು ಮಾಡ್ತಾರೆ. ಕೂಳು ಹಾಕೋದು ಅಂತಂದರೆ ಅವ್ರಿಗೆ ಪಿಂಡ ಏನೋ ಇಟ್ಬಿಟ್ಟು ಅನ್ನ ಊಟ ಮಾಡಿಸ್ತಾರೆ. ಎಲ್ಲರೂ ಸೇರಿಕೊಂಡು ಸಂಪ್ರದಾಯದ ಒಳ್ಳೆ, ನೋಡಿ ನಮ್ಮಲ್ಲಿ ಕೆಟ್ಟ ಸಂಪ್ರದಾಯಗಳು ಇರೋದು ಉಂಟು. ಅದಕ್ಕಿಂತ ಅದ್ಭುತವಾದಂಥ ಒಳ್ಳೆ ಸಂಪ್ರದಾಯಗಳಿದೆ. ಈಗ ಅಂಥ ಸಾವಿನ ಮನೆಯಲ್ಲಿ ಎಲ್ಲರೂ ಬಂಧುಗಳೆಲ್ಲ ಸೇರಿಕೊಂಡು ಅದೊಂದು ಸಂಪ್ರದಾಯದ ಹೆಸರಲ್ಲಿ ತಿನ್ನಿಸ್ಬಿಡ್ತಾರೆ. ಅಲ್ಲಿಗೆ ಅವ್ರನ್ನ ಒಂದಷ್ಟು ಸಮಾಧಾನ ಮಾಡ್ತಾರೆ. ಯಾಕೆಂದರೆ ಬದುಕು ನಿಲ್ಲಲ್ಲ, ಬದುಕು ನಿರಂತರ. ಸೊ ಈ ಮನೇಲಿ ಸಾವಾಗಿದೆ, ಹೆಣ ಬಂದಿಲ್ಲ. 15 ದಿವಸ ಆಗಿದೆ, ತಿಂಗಳಾಗಿದೆ, 1.5 ತಿಂಗಳಾಗಿದೆ, ಹೆಣ ಬಂದಿಲ್ಲ. ಹಾಗಾದರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ, ಅವ್ರ ಮನೆ ಸ್ಥಿತಿ ಹೆಂಗಿರುತ್ತೆ, ಅವರ ಊರಿನ ಸ್ಥಿತಿಗತಿಗಳು, ರಾಜಕೀಯ ಸ್ಥಿತಿ, ಧಾರ್ಮಿಕ ಸ್ಥಿತಿಗತಿಗಳು, ಅಂದರೆ ಸೂತ್ಕ ಅದು ಇದು ಅಂತ ಏನೋ ಹೇಳ್ತಾರಲ್ಲ, ಆ ಥರದ ಸ್ಥಿತಿಗತಿಗಳೆಲ್ಲ ಹೆಂಗಿರುತ್ತೆ ಅಂತ ಹುಡ್ಕೊಂಡು ಹೊರಟಾಗ ನನಗೆ ಅದೊಂದು ಕಥೆಯ ರೂಪ ಪಡ್ಕೊಳ್ತು. ನೀವು ಅಲ್ಲೊಂದು ಕಥೆನ ಹುಡುಕಿದ್ರಿ. ಅದನ್ನ ಇಟ್ಕೊಂಡು ಸುಮಾರು ಜನ ನಿರ್ಮಾಪಕರುಗಳಿಗೆ ನಾನು ಸಿನಿಮಾ ಮಾಡಬೇಕು ಅಂತಿದ್ದೀನಿ ಇದನ್ನು ಅಂತ ಹೇಳಿದ್ದು ಉಂಟು. ಸೊ ಯಾಕೋ ಅದು ಕೂಡಿ ಬರಲಿಲ್ಲ. ಆಗ ನನಗೆ ನನ್ನ ಸ್ನೇಹಿತ ಸ್ವಾಮಿ
ರಂಗಪ್ರವೇಶ ಅನ್ನೋ ಸಿನಿಮಾ ಕೆಲಸ ಮಾಡ್ತಿದ್ರು DOP ಆಗಿ. ಓಕೆ. ಅಲ್ಲಿಗೆ ಎಡಿಟರ್ ಬೇಕಾಗಿತ್ತು. ಸೊ ಆಗ ನನ್ನನ್ನು ಅಲ್ಲಿಗೆ ಎಡಿಟರ್ ಆಗಿ ಪರಿಚಯ ಮಾಡಿಕೊಟ್ರು. ಯಶೋಧ ಪ್ರಕಾಶ್ ಅವರು ನಿರ್ದೇಶನ ಮಾಡ್ತಿದ್ರು, ನಿರ್ಮಾಪಕರು ಪ್ರಕಾಶ್ ಕಾರ್ಯಪ್ಪ. ಅವ್ರಿಗೆ ನಾನು ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ ಅಂತ ನಾನು ಅಂದರೆ ನಿರ್ಮಾಣ ಮಾಡಲಿ ಅಂತಂದೆ. ಅವರು ಇಲ್ಲ ನಾನೇ ನಿರ್ದೇಶನ ಮಾಡ್ತೀನಿ ಅಂತಂದರು. ಸರಿ ಆಯಿತು, ನಾನು ಬರ್ಕೊಡ್ತೀನಿ ಅಂತೇಳಿ ಆಗ ಅದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆಯನ್ನು ಬರ್ಕೊಟ್ಟು ಸಂಭಾಷಣೆ ಬರೆಯುವಾಗ ನಾನು ಈ ಹಿಂದೆ ಎಲ್ಲ ಒಂದು 2-3 ಬೇರೆ ಬೇರೆಯವರಿಗೆ ಬೇರೆ ಬೇರೆ ವರ್ಷನ್ ಬರೆದಿದ್ದೆ. ಮಂಗಳೂರು ಕಡೆಗೆ ಬರೆದಿದ್ದೆ, ಅದಾದ ನಂತರ ಇನ್ನೊಬ್ಬರು ಕೋಲಾರ ಕಡೆಗೆ ಒಬ್ಬರು ಬರ್ತಿದ್ದೆ. ಸೊ ಅದನ್ನು ಈ ಕಡೆ ತಿರುಗಿಸಿದೆ, ಕೊಳ್ಳೇಗಾಲ ಕನಕಪುರದ ಕಡೆಗೆ ಗೂಗಾರ ದೊಡ್ಡಿ ಅಂತಿದೆ, ಆ ಭಾಗಕ್ಕೆ ನನ್ನ ಸ್ನೇಹಿತನ ಊರದು. ಓಕೆ. ಅಲ್ಲಿಗೆ ಆ ಭಾಷೆಗೆ ಆ ಸಂಸ್ಕೃತಿಗೆ ಒಗ್ಗಿಸಿದೆ ಅದನ್ನು. ಅದರಲ್ಲಿ ಈ ಹೆಣ ಬರಲಿಲ್ಲ ಅಂತಂದರೆ ಹಳ್ಳಿಗಳಲ್ಲಿ ಒಂದು ನಂಬಿಕೆ ಇದೆ, ಒಂದು ಆಚಾರ ಇದೆ. ಅವ್ರೇನು ಮಾಡ್ತಾರೆ, ಈಗ ತುಂಬ ದಿವಸ ಹೆಣ ಬಂದಿಲ್ಲ ಅಂದಾಗ ಕೆಲವು ದೇಹಗಳಂತೂ ವರ್ಷಾನುಗಟ್ಟಲೆ ಬಂದೇ ಇಲ್ಲ. ಅರಬ್ ಕಂಟ್ರೀಸಿಂದ ಇವತ್ತಿಗೂ ಅಥವಾ ಹೊರದೇಶಗಳಿಂದ ದೇಹ ತರುವುದು ಅಂತಂದರೆ ಅದೊಂದು ಕಷ್ಟ ಸಾಧ್ಯ. ಸಾಹಸನೇ ಅಲ್ಲ, ಇನ್ನೂ ಕೆಲವು ಬಂದೇ ಇಲ್ಲ. ಇವತ್ತು ಪೇಪರ್ ಪತ್ರಿಕೆಯಲ್ಲಿ ತೆಗೆದ್ರೆ ನೋಡಿದ್ವಿ ಅಥವಾ ಗೂಗಲ್ ಮಾಡಿದ್ರೆ ಇನ್ನೂ ಹಲವಾರು ಕಳೆಬರಗಳು ನಮ್ಮ ಭಾರತಕ್ಕೆ ಬಂದೇ ಇಲ್ಲ. ಯಾವುದೋ ಒಂದು ಅಸ್ಥಿಯನ್ನು ಕಳಿಸ್ಕೊಟ್ಟಿರ್ತಾರೆ, ಆ ಅಸ್ಥಿ ನಮ್ದಲ್ಲ ಅಂತಲೂ ಕೂಡ ಕೇಸ್ಗಳು ನಡೀತಾ ಇದೆ. ಸೊ ಆ ಥರದ್ದು ಕೂಡ ಕೇಸಸ್ ಇದೆ, ಗೂಗಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದನ್ನು. ಸೊ ಇಂಥ ಸ್ಥಿತಿನಲ್ಲಿ ಏನು ಮಾಡಬಹುದು, ಹಂಗಾದರೆ ಪರ್ಯಾಯ ಏನು? ನಮ್ಮ ಸಂಸ್ಕೃತಿನಲ್ಲಿ ಪರ್ಯಾಯಗಳು ತುಂಬ ಕೊಟ್ಟಿದ್ದಾರೆ. ಹಂಗೆ ಹುಡುಕುವಾಗ ನನಗೆ ಜನ್ನನ ಯಶೋಧರ ಚರಿತೆ ಓದಿದ್ದೆ ನಾನು. ಅದರಲ್ಲಿ ಹಿಟ್ಟಿನ ಹೊಂಜದ ಕಲ್ಪನೆ ಬರುತ್ತೆ. ಸೊ ಆಗ ಹೆಣ ಬರಲಿಲ್ಲ ಅಂದಾಗ ಒಂದು ಕೋಳಿಗೆ ಇವನ ಹೆಸರನ್ನ ಇಟ್ಬಿಟ್ಟು, ಯಾರು ಮಗ ಹೋಗಿದ್ದಾನೆ ಅವನ ಹೆಸರನ್ನ ಇಟ್ಬಿಟ್ಟು ಅದನ್ನು ಸಾಯಿಸಿ ಅದಕ್ಕೆ ತಿಥಿ ಕಾರ್ಯ ಮಾಡಿದ್ರೆ ಅಲ್ಲಿಗೆ ಸೂತಕ ಬಗೆಹರಿಯುತ್ತೆ, ಊರಲ್ಲಿ ಜಾತ್ರೆ ಗೀತ್ರೆ ಏನಿದ್ರು ಮಾಡ್ಕೋಬೋದು ಅನ್ನುವಂಥದ್ದು ಅದರಲ್ಲಿ ತಂದಿದ್ದೆ ನಾನು. ಸೊ ಆಮೇಲೆ ನಿರ್ದೇಶಕರು ಹೇಳಿದ್ರು, ಅವರ ಕೊಡಗಲ್ಲಿ, ಅವ್ರ ನಿರ್ದೇಶಕರು ಮೂಲತಃ ಕೊಡಗನವರು, ಅಲ್ಲಿ ಕೊಡಗಲ್ಲಿ ಬಾಳೆಕಂಬಕ್ಕೆ ಏನೋ ಮಾಡ್ತಾರಂತೆ. ಈ ಥರದಲ್ಲಿ ಬಾಳೆಕಂಬನ ಹೂತ್ಬಿಟ್ಟು ಏನೋ ಕ್ರಿಯೆ ಮಾಡ್ತಾರಂತೆ. ಸೊ ಹಂಗೆ ಹೋದಾಗ ನನಗೆ ಗೊತ್ತಾಗಿದ್ದು, ಹೌದು ಆ ಭಾಗದಲ್ಲಿ ಇದು ಪ್ರಚಲಿತದಲ್ಲಿ ಇದೆ ಅಂತ, ಯಾರನ್ನೋ ಕೆದಕಿದಾಗ. ಸೊ ಈ ರೈಟರ್ಗಳನ್ನು ಚಿತ್ರೀಕರಣದಲ್ಲಿ ಇಟ್ಕೊಳ್ಳೋದು ತುಂಬ ಇತ್ತೀಚೆಗೆ ಅದು ಪ್ರಾಕ್ಟೀಸ್ ಬಂದಿದೆ. ಮೊದಲು ಕೂಡ ಕೆಲವರು ಇಟ್ಕೊಳ್ತಾ ಇದ್ರು. ಈಗ ನಾನು ಕೂಡ ಇಡೀ ಚಿತ್ರೀಕರಣದಲ್ಲಿ ನಾನು ಭಾಗವಹಿಸಿದ್ದೀನಿ, ಯಾಕಂದರೆ ಆ ಮಾತುಗಳನ್ನು ಹೇಳ್ಕೊಡ್ಬೇಕಾಗತ್ತಲ್ಲ. ಆಮೇಲೆ ನಾನು ಮೂಲತಃ ಸಂಕಲನಕಾರನೂ ಆಗಿರೋದ್ರಿಂದ ಸೊ ಒಟ್ಟಾಗಿ ಅದನ್ನು ಆ ಇಡೀ ಇದನ್ನು ಅನುಭವಿಸೋಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಬರಲ್ಲ ಆ ಥರದ ಯೋಚನೆ ನಿರ್ದೇಶಕರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ ಯಾವುದೇ ಎಕ್ಸ್ಪೆಕ್ಟೇಷನ್. ಹಾಗೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಅಂತ ಅಂದಾಗ ಅದನ್ನು ತಕ್ಷಣ ಜೀರ್ಣ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ಯಾಕೆಂದರೆ ಅದೊಂದು ಮುಕುಟಪ್ರಾಯ ಅಂತ, ಅದು ಈ ಕಿರೀಟದಲ್ಲಿರುವಂಥ ಒಂದು ಮಣಿ ಇದ್ದಾಗ. ಅದು ಅಂದರೆ ಏನೋ ಕೆಲಸ ಮಾಡೋರಿಗೆ ಒಂದಷ್ಟು ಪ್ರೋತ್ಸಾಹ ಕೊಡುವಂಥದ್ದು. ಅದು ಇಡೀ ಅತ್ಯುತ್ತಮ ಚಿತ್ರ ಅಂಥೇಳಿ ಕನ್ನಡದಿಂದ ಆಯ್ಕೆಯಾದ ಒಂದೇ ಒಂದು ಸಿನಿಮಾ ಈ ಬಾರಿ, ಒಂದು ಡಾಕ್ಯುಮೆಂಟ್ರಿ, ಒಂದು ಸಿನಿಮಾ ಕನ್ನಡ ವಿಭಾಗಕ್ಕೆ ಬಂದಂಥ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ 2. ಸೂರ್ಯಕಾಂತಿ ಅಂತ ಹೇಳಿ ಅದೊಂದು ಡಾಕ್ಯುಮೆಂಟ್ರಿ ಸಾಕ್ಷ್ಯಚಿತ್ರ. ಸೊ ಈ ಮೂಲಕ ಅವ್ರಿಗೂ ನಾನು ಅಭಿನಂದನೆ ಹೇಳ್ತೀನಿ. ಮತ್ತು ನನ್ನ ಕಂದೀಲಿನ ಇಡೀ ತಂಡಕ್ಕೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ. ಹೇಗಿತ್ತು ಸರ್ ನಿಮಗೆ ನಿರ್ದೇಶಕರು ಮತ್ತು ನಿರ್ಮಾಪಕರ ಸಾಥ್? ತುಂಬ ಚೆನ್ನಾಗಿದೆ. ಯಾಕೆಂದರೆ ಈ ಹಿಂದೆ ಅದು ಬೆಂಗಳೂರು ಚಿತ್ರೋತ್ಸವದಲ್ಲಿ ಸೆಕೆಂಡ್ ಬೆಸ್ಟ್ ಫಿಲ್ಮ್ ಆಗಿ ಪ್ರಶಸ್ತಿ ಪಡ್ಕೊಳ್ಳುತ್ತೆ. ಅದಾದ ನಂತರ ಕೋಲ್ಕತ್ತಾದಲ್ಲಿ ಒಂದು ಇಂಡಿಯನ್ ಸ್ಪರ್ಧಾ ವಿಭಾಗಕ್ಕೆ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಆಯ್ಕೆ ಆಗುತ್ತೆ. ಆಗ ನನ್ನನ್ನು ಕೂಡ ಅವರು ಫ್ಲೈಟ್ ಚಾರ್ಜ್ ಇಟ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿಟ್ಟು ಆ ಕೋಲ್ಕತ್ತಾ ಫೆಸ್ಟಿವಲ್ ಹೆಂಗೆ ನಡೆಯುತ್ತೆ ಅಂತೆಲ್ಲ ತೋರಿಸ್ಕೊಂಬಂದರು. ಅಂಥ ನಿಸ್ಪೃಹ ಮನಸ್ಸುಗಳು ಇಬ್ಬರು ಅಷ್ಟೇ, ಗಂಡ ಹೆಂಡತಿ. ಸೊ ನಾನು PVR ಸ್ವಾಮಿ ಇಬ್ಬರು ಕೂಡ ಹೋಗಿದ್ದಂಥದ್ದು ಇದೆ. ಅದಕ್ಕೆ ಪ್ರಶಸ್ತಿ ಬಂದಾಗ ಅದರ ಆನಂದವೇ ಬೇರೆ. ಹಾಗಂತ ಹೀಗಲಿಲ್ಲ ಅಥವಾ ಯಾಕೆಂದರೆ ಮುಂದಿನ ಜವಾಬ್ದಾರಿ ವಾಟ್ ನೆಕ್ಸ್ಟ್ ಅನ್ನೋದು ಯಾವಾಗಲೂ ಇರುತ್ತಲ್ಲ, ಮುಂದೆ ಏನು ಮಾಡಬೇಕು ಅದು ಇನ್ನೂ ಹೆಚ್ಚು ಅದಿನ್ನೂ ನಿಮಗೆ ಇನ್ಸ್ಪಿರೇಷನ್ ಕೊಟ್ಟಿರ್ಬೋದು, ಇನ್ನೂ ಈ ಥರ ಚಿತ್ರಗಳನ್ನು ತೆಗಿಬೇಕು ನಾವು. ಹೌದು. 2019ರಲ್ಲಿ ನಾನು ನನ್ನದೇ ಆದಂಥ ಅನಾಮಿಕ ಮತ್ತು ಇತರ ಕಥೆಗಳಲ್ಲಿ ಇದ್ದಂಥ ಗೋಪಾಲ ಗಾಂಧಿ ಎನ್ನುವ ಕಥೆಯನ್ನು ನನಗೆ ರಮೇಶ್ ಬಾಬು ಅವರ ನಿರ್ಮಾಪಕರನ್ನ ಪರಿಚಯ ಮಾಡಿಸ್ತಾರೆ. ಅಶೋಕ್ ರಾವ್ ಭಾನು ಅಂತೇಳಿ ಗಂಡ ಹೆಣ್ಣು ದಂಪತಿಗಳವರು.
ಸೊ ಮಕ್ಕಳ ಸಿನಿಮಾ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತಾರೆ ಅವರು. ಇಲ್ಲ ನಾನು ಬೇರೆ ಥರದ್ದು ಮಾಡಬೇಕು ಅಂತಿದ್ದೀನಿ. ಇಲ್ಲ ಸರ್ ಮಾಡಿ ಅಂತ ಹೇಳಿ ಓಕೆ. ಹಠ ಮಾಡ್ತಾರೆ. ಕೊನೆಗೆ ಆಯಿತು ಅಂತ ಹೇಳಿ ಗೋಪಾಲ್ ಗಾಂಧಿಯನ್ನು ಸಿನಿಮಾ ಮಾಡ್ತೀನಿ ನಾನು ಕುಣಗಲ್ ಹತ್ರ ಒಂದು ಹಳ್ಳಿಯಲ್ಲಿ. ಸೊ ಆ ಸಿನಿಮಾಗೆ ದೊಡ್ಡರಂಗೇಗೌಡರೇ ಮುಖ್ಯ ಪಾತ್ರ ಮಾಡ್ತಾರೆ. ಇಂದು ವಿಶ್ವನಾಥ್ ಅವರು ಸಂಗೀತ ಮಾಡ್ತಾರೆ. ಸೊ ಅದರಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ. ಮಗುವಿನ ತಂದೆಯ ಪಾತ್ರ ನಾನೇ ಮಾಡಿದ್ದೀನಿ. ಯಾಕೆಂದರೆ ಅದು ಸಹಜವಾಗಿ ಬರಬೇಕು ಅಂತ, ಸಹಜವಾಗಿ ಬರಬೇಕು ಅನ್ನೋ ಇದರಲ್ಲಿ ಅದನ್ನು ಚಿತ್ರೀಕರಣ ಮಾಡ್ಕೊಂಡು ಬಂದ್ವಿ. ಪಾತ್ರದಲ್ಲೂ ಆಸಕ್ತಿ ಇದೆ ಸರ್ ನಿಮ್ಗೆ? ಇದೆ. ನಾನು ಮ್ಯಾಕ್ಬೆತ್ ನಾಟಕ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಆಬ್ವಿಯಸ್ಲಿ ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಆ ಸಿನಿಮಾಗೆ 2019 ರಾಜ್ಯ ಪ್ರಶಸ್ತಿ ಬರುತ್ತೆ. ಹೌದು, ರಾಜ್ಯ ಪ್ರಶಸ್ತಿ. ನಿರ್ದೇಶಕರ ಪ್ರಥಮ ಅತ್ಯುತ್ತಮ ಚಿತ್ರ ಅಂತೇಳಿ ರಾಜ್ಯ ಪ್ರಶಸ್ತಿ ಬರುತ್ತೆ. ಓಕೆ ಓಕೆ. ಸೊ ಅದೇನಾಯಿತು, ಕೋವಿಡ್ ಬಂದಿದ್ದರಿಂದ ಒಂದಷ್ಟೆಲ್ಲ ತಳ್ಕೊಂಬಂತು ರಾಜ್ಯ ಪ್ರಶಸ್ತಿ. ಅದು ಈಗ ಅನೌನ್ಸ್ ಆಗಿದೆ. ಅಂದರೆ ಇನ್ನೂ ಅದು ಪ್ರಶಸ್ತಿಯ ಕಾರ್ಯಕ್ರಮ ನಡೆದಿಲ್ಲ, ಇನ್ನೂ ನಡೆದಿಲ್ಲ. ಸೊ 19, 20, 21, 22 4 ವರ್ಷದನ್ನು ಸೇರಿಸಿ ಏನೋ ಫಂಕ್ಷನ್ ಮಾಡಬೇಕು ಅಂತಿದ್ದಾರೆ. ಅದು ಇನ್ನು ಕಾಯ್ತಾ ಇದ್ದೀನಿ ನಾನು ಕೂಡ. ಯಾಕಂದರೆ ಮುಖ್ಯಮಂತ್ರಿಗಳ ಹತ್ರ ಪ್ರಶಸ್ತಿ ತಗೊಳ್ಳೋದು ದೊಡ್ಡ ವಿಷಯನೇ ಅದು. ಹೌದು ಸರ್. ಇನ್ನು ಮೇಲೆ ಅದು ನಿಮಗೆ ಗೊತ್ತಿದೆ, ಅದು ರಾಷ್ಟ್ರ ಪ್ರಶಸ್ತಿ ಇಡೀ ಸಿನಿಮಾಗೆ ಬಂದಿದೆ. ನಮ್ಮ ನಿರ್ದೇಶಕರು ಹೋಗಿ ರಿಸೀವ್ ಮಾಡಿದಾಗಲೂ ಕೂಡ ಅದು ನಮಗೆ ಸಂಭ್ರಮವೇ. ಒಂದೇ ವರ್ಷದಲ್ಲಿ 2. ಹೌದು, ಗ್ರೇಟ್ ಸರ್. ನನಗೆ ಅದು ಅದರ ಆನಂದ ತಡ್ಕೊಳಕ್ಕಾಗಲ್ಲ. ಇದ್ರ ಹಿಂದೆ ಬೇಲಿ ಹೂ ಅಂತ ಅವಾಗಲೇ ಕೇಳಿದ್ರಿ ನೀವು. ಬೇಲಿ ಹೂ ಬಂದು ರಾಮನಗರದಲ್ಲಿ ಒಬ್ಬರು ಆಶಾ ಅಂತ ಹೇಳಿ ಅವರು ಈ ಅನಾಥ ಹೆಣಗಳನ್ನು ಸಂಸ್ಕಾರ ಮಾಡ್ತಾರೆ. ಅವರು ಅನಾಥ ಹೆಣಗಳಿಗೆ ಮುಕ್ತಿ ಕೊಡುವಂಥ ಕೆಲಸ ಮಾಡ್ತಾರೆ. ಈಗ ನಾವು ಯಾವುದೋ ರಸ್ತೆಯಲ್ಲಿ ಏನೋ ಗಲೀಜು ನೋಡಿದ ತಕ್ಷಣ ನಮಗೆ ವಾಂತಿ ಬರೋಕ್ಕೆ ಶುರುವಾಗುತ್ತೆ. ನಾನೊಬ್ಬ ಸೈಕಾಲಜಿ ಓದ್ಕೊಂಡ್ರನ್ನಾಗಿ ಅದನ್ನು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕರಿತೀವಿ ನಾವು. 80% ಅಂದರೆ ಮನೋಶಾರೀರಿಕ ಸಮಸ್ಯೆಗಳು. ಅಂದರೆ ಏನನ್ನೋ ನೋಡಿದ ತಕ್ಷಣ ನಮ್ಗೆ ವಾಂತಿ ಬರುತ್ತೆ, ದೇಹ ರಿಯಾಕ್ಟ್ ಮಾಡುತ್ತೆ. ಅಂಥದ್ರಲ್ಲಿ ಅವರು ಯಾವುದೋ ಕೊಳತು ನಾರ್ತಾ ಇರುತ್ತೆ ದೇಹಗಳು, ಅಂಥ ದೇಹಗಳನ್ನೆಲ್ಲ ತೆಗೆದು ಅದಕ್ಕೊಂದು ಸಂಸ್ಕಾರ ಮಾಡ್ತಾರೆ. ನಾನು ಅವ್ರ ಕುರಿತಾಗಿ ಏನಾದ್ರು ಸಿನಿಮಾ ಮಾಡಬೇಕಲ್ಲ ಅಂಥೇಳಿ ನಾನು ಯೋಚನೆ ಮಾಡ್ತಾಯಿದ್ದೆ. ಆವಾಗ ಲಯನ್ ವೆಂಕಟೇಶ್ ಅವರು ಪ್ರೊಡ್ಯೂಸರ್ ಅವರು ಮತ್ತು ಇನ್ನೊಬ್ಬರು ಸೆಬಾಸ್ಟಿನ್ ಡೇವಿಡ್ ಅಂತ ಹೇಳಿ ಅವರು ಬಂದು ಕೇಳಿದಾಗ ಅವ್ರ ಕಥೆ ಮಾಡಿ ಅದಕ್ಕೆ ಸಂಭಾಷಣೆಯನ್ನು ಬರ್ಕೊಟ್ಟು ಸಹಕಾರ ನಿರ್ದೇಶಕನಾಗಿ ಕೆಲಸ ಮಾಡ್ತೀನಿ, ಅದಕ್ಕೆ ಸಂಕಲನೂ ಮಾಡ್ತೀನಿ. ಆ ಸಿನಿಮಾ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸ್ಪೆಷಲ್ ಜೂರಿ ಅವಾರ್ಡ್ ಅಂತ ಬರುತ್ತೆ. ಹೌದು ಸರ್, ಹಾಗಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅದು ಇದು. ಇರಲಿ. ಅದ್ರ ನಂತರ ಕೃಷ್ಣೇಗೌಡರು ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಇತ್ತೀಚೆಗೆ ಅಕ್ಷತಾ ಪಾಂಡವಪುರ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಪಿಂಕಿಯಲ್ಲಿ ಅಂತ ಹೇಳಿ. ಅದಾದ ನಂತರ ಕೃಷ್ಣೇಗೌಡರೇ ನಿರ್ದೇಶನ ಮಾಡ್ತಾರೆ ನಾನು ಕುಸುಮ ಅಂತ. ಸೊ ಅದು ಕೂಡ ಎಲ್ಲ ಕಡೆಗೆ ಪನೋರಮಾ ಸೇರಿದಂತೆ ಎಲ್ಲ ಕಡೆಗೆ ಇಡೀ ವಿಶ್ವವನ್ನೇ ಸುತ್ಕೊಂಡ್ಬರುತ್ತೆ. ಅದರ ನಂತರ ಲಚ್ಚಿ ಅಂತ ಒಂದು ಸಿನಿಮಾ ಮಾಡ್ತಾರೆ ಅವರು. ಕೃಷ್ಣೇಗೌಡರಿಗೆ ನಾನು ತುಂಬ ಹಿಂದೆ ಕೆಲಸ ಮಾಡಿದ್ದೆ. ದಾದಾಗಿರಿ ಎನ್ನುವಂಥ ಸಿನಿಮಾ 2006, 5, 6 ಆ ಸಂದರ್ಭದಲ್ಲಿ. ಅಲ್ಲಿಂದ ಆಚೆಗೆ ಮತ್ತೆ ನಾನು ಅವ್ರ ಹತ್ರ ಕೆಲಸ ಮಾಡುವಂಥ ಸೌಭಾಗ್ಯ ಕೂಡ ಬರುತ್ತೆ. ಲಚ್ಚಿ ಸಿನಿಮಾಗೆ ನಾನು ಸಂಕಲನ ಮಾಡ್ತೀನಿ ನಾನು. ಆ ಸಿನಿಮಾ ಈ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಇಂಡಿಯನ್ ಸ್ಪರ್ಧಾ ವಿಭಾಗಕ್ಕೆ ಆಯ್ಕೆ ಆಗುತ್ತೆ. ಆಯ್ಕೆ ಆದಾಗಿ ಪ್ರಶಸ್ತಿಯನ್ನು ಕೂಡ ಗಳಿಸುತ್ತೆ. ಕನ್ನಡದ ಆಯ್ಕೆಯಾಗಿ ಪ್ರಶಸ್ತಿ ಗಳಿಸಿದಂಥ ಮೊದಲನೇ ಸಿನಿಮಾ ಅಂತ ಕೂಡ ಹೇಳ್ತಾರೆ ಅದನ್ನು. ಆ ಸಿನಿಮಾದ ಭಾಗವಾಗಿದ್ದು ನನ್ನ ಅದೃಷ್ಟ ಅಂದ್ಕೊಳ್ತೀನಿ. ಸುತ್ತಮುತ್ತ ನಾನು ಕೆಲಸ ಮಾಡಿದಂಥ ಸಿನಿಮಾಗಳು ನನ್ನ ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲದೂ ಒಂದೊಂದು ರೀತಿಯ ಎಲ್ಲೂ ಕೂಡ ಬರುತ್ತೆ. ಅಲ್ಲೂ ಈಗ ಎಲ್ಲ ಕಡೆಗೂ ನನಗೆ ಈ ಹೂವು ತಾವರೆ ಕೊಳದಲ್ಲಿ ಕೂತಿದ್ದಾಗ ಸುತ್ತ ತಾವರೆ ಹೂವು ಹೇಗಿದ್ರೆ ಹೆಂಗಾಗುತ್ತೆ. ಸೊ ಅಷ್ಟು ಆನಂದ ನನಗಾಯ್ತು ಈ ವರ್ಷ. ಹೌದು ಸರ್. ಈಗ ನೀವೇ ಹೇಳ್ದಂಗೆ ಈಗ ಪ್ರಶಸ್ತಿಗಳು ಬರ್ತಾ ಇದೆ ಒಂದೊಂದಾಗಿ. ಇದು ನೀವು ಯಾವ ರೀತಿಯ ಪರಿಣಾಮ ಬೀಳ್ತಾ ಇದೆ ನಿಮ್ಮ ಈಗಿನ ಜರ್ನಿಯಲ್ಲಿ? ನನಗೆ ಇಲ್ಲ, ಪ್ರಶಸ್ತಿ ನನ್ನ ತಲೆಯಲ್ಲಿ ಯಾವತ್ತಿಗೂ ಬಂದೇ ಇಲ್ಲ. ಅದು ಒಂದಷ್ಟು ಪ್ರೋತ್ಸಾಹಕವಾಗಿರ್ಬೋದು. ಈಗ ಪ್ರಶಸ್ತಿ ಮತ್ತೊಂದು ಬಂದಿದ್ದರಿಂದನೇ ನಿಮ್ಮನ್ನು ನಾನು ಮಾತಾಡ್ಸೋಕ್ಕೆ ಸಾಧ್ಯ ಆಯಿತು, ಅಥವಾ ನನ್ನನ್ನು ನೀವು ಮಾತಾಡ್ಸೋಕ್ಕೆ ಸಾಧ್ಯ ಆಯಿತು. ಸೊ ಪತ್ರಿಕೆಗಳಲ್ಲಿ ನಾನು ಕಾಣಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ಅದೊಂದು ಮೈಲಿಗಲ್ಲಲ್ಲಿ ನಮಗೊಂದು ಈ ಇದರಲ್ಲಿ ಜರ್ನಿಯಲ್ಲಿ ಒಂದು ಮೈಲಿಗಲ್ಲು ಇಟ್ಟಿರ್ತಾರಲ್ಲ, ಅಂದರೆ ಗುರುತು, ಆ ಥರದ್ದು ಒಂದು ಗುರುತು ಅಂತ ನಾನು ಅಂದ್ಕೋತೀನಿ. ಅಂದರೆ ನನಗೆ ಅದೇನು ತಲೆ ಮೇಲೇನು ಕಿರೀಟ ಅಲ್ಲ, ಅದೊಂದು ಮೈಲಿಗಲ್ಲು ಅದು. ಅದರಲ್ಲೂ ನನ್ನ 25 ವರ್ಷದ ಜರ್ನಿ ಅದು. ಆ ಜರ್ನಿಯಲ್ಲಿ ನನಗೊಂದು ಮೈಲಿಗಲ್ಲ ಕಾಣುತ್ತೆ. ಮುಂದಿನ ಹೆಜ್ಜೆ ಇಡೋಕ್ಕೆ ಯಾವ ಥರ ಮಾಡ್ಬೋದು, ಇನ್ನೂ ಏನು ಮಾಡ್ಬೋದು, ಅದೊಂದು ಕಲಿಕೆ
ಕಲಿಕೆ ಅಂತೂ ನಿರಂತರವೇ. ಹ್ಮ್ ಯಾಕೆಂದರೆ ಇವತ್ತಿಗೆ ಮೊಬೈಲ್ ಕಾಲ ಬಂದಿರೋದ್ರಿಂದ ಎಲ್ಲರ ಕೈಲೂ ಮೊಬೈಲ್ ಇದೆ. ಕಟ್ಟ ಕಡೆಯ ಹಳ್ಳಿಯ ಒಬ್ಬ ವ್ಯಕ್ತಿ ಕೂಡ ಹ್ಮ್ ಹ್ಮ್ ಮೊಬೈಲಲ್ಲಿ ಅದ್ಭುತವಾದ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಿದ್ದಾನೆ. ಮಾಡ್ತಿದ್ದಾರೆ. ನಮಗೆ ಭಯ ಆಗ್ತಿದೆ ಇವತ್ತಿಗೆ. ನಾವು ಹಂಗಾರೆ ಇಷ್ಟು ವರ್ಷ ಏನು ಕಲ್ತ್ವಿ ನಾವು ಅಂತ. ಅಂದರೆ ಕಲಿಕೆ ಎಷ್ಟು ಕಲ್ತ್ರೂ ಸಾಕಾಗಲ್ಲ. ಹೌದು. ಸೊ ಆ ಭಯದಲ್ಲೇ ಕೆಲಸ ಮಾಡಬೇಕು ಅನ್ನೋದು ನನ್ನ ಈಗೇನಾದರೂ ಹೊಸದನ್ನು ಕಲಿಬೇಕಪ್ಪ ಅನ್ನೋದು ಆ ಭಯದಲ್ಲೇ ಇದ್ದೀನಿ ಒಬ್ಬ. ಈ ರೀತಿಯಲ್ಲಿ ಹೇಳುವಾಗ ಈಗ ನೀವು ನೋಡಬಹುದು ಹೀರೋಯಿಸಮ್ ಚಿತ್ರಗಳಿಗೆ ಹೆಚ್ಚು ಆಶ್ವಾಸನೆ ಕೊಡಲಾಗ್ತಿದೆ, ತುಂಬ ಎದ್ದು ಕಾಣುತ್ತೆ, ಎಲ್ಲರಿಗೂ ಕಾಣುವಂಥದ್ದು. ಈ ನಡುವೆ ಸದಾಭಿರುಚಿ ಇರುವಂತಹ ಚಿತ್ರಗಳು ಕಾಣೆ ಆಗ್ತಿದ್ವಾ? ಈಗೀಗ ನಮಗೆ ಈಗ ಸೂಫ್ರಮ್ಸು ಅಂತಹ ಚಿತ್ರಗಳು, ಕಾಂತಾರ ಇಂತಹ ಚಿತ್ರಗಳು ಬಂದರೂ ಕೂಡ ಎಲ್ಲೋ ಒಂದು ಕಡೆ ಇಂತಹ ಚಿತ್ರಗಳು ಮರೆ ಆಗ್ತಿದೆಯಾ? ನಿಮಗೇನು ಅನಿಸುತ್ತೆ ಸರ್? ಇಲ್ಲ, ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತಿಗೆ. ಯಾಕೆ ಅಂತಂದರೆ ಮಧ್ಯ ಮಧ್ಯ ಒಳ್ಳೊಳ್ಳೆ ಚಿತ್ರಗಳು ಬಂದಿದೆ. ಹೌದು, ಪ್ರಶಸ್ತಿ ಪಡೆಯುವಂಥ ಚಿತ್ರಗಳೇ ಬಿಡುಗಡೆ ಆಗ್ತಾ ಇಲ್ಲ. ಹಾಂ, ಅಂದರೆ ಸಿನಿಮಾ ಏನಾಯ್ತು ಇವತ್ತಿಗೆ ಕೈಗೆ ಬಂತು. ಮನೋರಂಜನೆ ಫಸ್ಟ್ ಮನೋರಂಜನೆಗಿದ್ದ ಏಕೈಕ ಸಾಧನ ಅಂದರೆ ಒಂದು ಟಿ ವಿ, ಸಿನಿಮಾ ಮಾಯಾಲೋಕ, ಮನೋರಂಜನಾತ್ಮಕ ಕ್ಷೇತ್ರ ಸಿನಿಮಾ ಅಂದರೆ ಆ್ಯಕ್ಚುಲಿ. ಹಾಗಾಗಿ ನಾನು ಆವಾಗಲೇ ಹೇಳ್ತಾ ಇದ್ದೆ, ಸ್ಟಾರ್ಗಳನ್ನು ನಾವು ಇವ್ರನ್ನ ಮಾಯಾಲೋಕದ ದೇವತೆಗಳ ಥರ ಕಾಣ್ತಾ ಇದ್ವಿ ಜನ. ಇವತ್ತಿಗೆ ಹಂಗಿಲ್ಲ, ಎಲ್ಲ ಕಡೆ ಚಿತ್ರೀಕರಣ ಮಾಡ್ತಾರೆ. ಆಮೇಲೆ ಒಂದು ಚಿತ್ರೀಕರಣ ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗೋಗಿದೆ. ಆಮೇಲೆ ಥಿಯೇಟ್ರಿಗೆ ಬರುವಂಥವ್ರು ಏನಾಗ್ತದೆ, ಮನೋರಂಜನೆ ಉದ್ದೇಶ ಇಟ್ಕೊಂಡೇ ಬರ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅವರು, ಈ ಥರದ ಸಿನಿಮಾಗಳನ್ನು ನಾವು ರಿಲೀಸ್ ಮಾಡಿದ್ರೂ ಕೂಡ ಕಷ್ಟ ನೋಡೋದು. ಯಾಕೆಂದರೆ ಅಷ್ಟೊತ್ತು ನಾವೇನೋ ಸಂದೇಶ ಕೊಡ್ತಾ ಇದ್ರೆ ಇವನೇನೋ ತಲೆ ಕೊರಿತಾ ಇದ್ದಾನಪ್ಪ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಅವ್ರಿಗೆ. ಹೌದು, ವಿಚಾರ ಒಳ್ಳೆಯದೇ, ವಿಚಾರ ಒಳ್ಳೇದಾದರೂ ಕೂಡ ಅದನ್ನು, ಯಾಕೆಂದರೆ ಬಂದಿರೋದೇ ಮನೋರಂಜನೆ ಬೇಕು ಅಂತ. ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಇವತ್ತು. ಸೊ ಹಾಗಾಗಿ ಕಮರ್ಷಿಯಲ್ಲು ಮನೋರಂಜನಾತ್ಮಕ ಸಿನಿಮಾಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಈ ಕಾಮಿಡಿ ಇರ್ಬೋದು ಅಥವಾ ಹಾರರ್ ಇರ್ಬೋದು, ಯಾವುದೋ ಒಂದು. ಸೊ ಈ ಥರದ ಸಿನಿಮಾಗಳನ್ನು ಕಲಿಸ್ಲಿಕ್ಕೆ ಅಥವಾ ನೋಡಿಸ್ಲಿಕ್ಕೆ ಅಂತಲೇ ಬೆಂಗಳೂರು ಚಲನಚಿತ್ರ ಅಕಾಡೆಮಿ ಇದೆ. ಅಕಾಡೆಮಿ ಆ ಕೆಲಸ ಮಾಡ್ತಿದೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳನ್ನು ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ದೇಶದ 200ಕ್ಕೂ ಹೆಚ್ಚು ಸಿನಿಮಾಗಳನ್ನು ತಂದು ತೋರಿಸುವಂಥ ಕೆಲಸ ಮಾಡ್ತಾರೆ. ಯಾಕಂದರೆ ಥಿಯೇಟ್ರಿಗೆ ಈ ಥರದ ಚಿತ್ರಗಳು ಬಂದರೆ ಖಂಡಿತ ನೋಡೋರು ಕಡಿಮೆ, ಯಾಕಂದ್ರೆ ರಂಜನೆ ಬೇಕು. ಇದು ವಿಚಾರವನ್ನು ಮೆಸೇಜನ್ನು ಕೊಡುವಂಥ ಚಿತ್ರಗಳಿದು. ಹೌದು. ಸೊ ಒಂದ್ಸರಿ ನಾನು ಗಿರೀಶ್ ಕಾಸರವಳ್ಳಿ ಸರ್ ಹತ್ರ ಕೆಲಸ ಮಾಡಬೇಕಾದಾಗ ಕೇಳ್ತಿದ್ದೆ, ಇಲ್ಲಿ ಜಯನಗರದಲ್ಲಿ ದ್ವೀಪ ಅನ್ನೋ ಸಿನಿಮಾ ಪುಟ್ಟಣ್ಣ ಥಿಯೇಟ್ರಲ್ಲಿ ಹಾಕಿದ್ರು. ನಿಜವಾಗ್ಲೂ ಅದು ಥಿಯೇಟ್ರಿಗೆ ಬಂದರೂ ನೋಡುವಂಥ ಅದ್ಭುತವಾದ ಸಿನಿಮಾ. ಸರ್ ಥಿಯೇಟ್ರಿಗೆ ಏನಾದ್ರು ಹಾಕ್ಬೋದಾ ಸರ್ ಅಂತ ನಾನು, ಇಲ್ಲಪ್ಪ ಹಂಗೆ ಹಾಕಿದ್ರೆ ಏನಾಗುತ್ತೆ, ಒಂದು ಬಜೆಟ್ ಬೇಕು. ಮೊದಲಿಗೆ ಇಂಥ ಚಿತ್ರಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಹಣದ ಕೊರತೆ ಖಂಡಿತ ಇರುತ್ತೆ. ಸೊ ಅದನ್ನು ಮತ್ತೆ ನೀವು ರಿಲೀಸ್ ಮಾಡಬೇಕು ಅಂತ ಹೋದಾಗ ಇನ್ನೂ ಅದು ದುಪ್ಪಟ್ಟಾಗುತ್ತೆ, ಬರ್ಸೋಕ್ಕಾಗಲ್ಲ. ಸೊ ಅವರು ಹೇಳಿದ್ದು ಅದಾದಮೇಲೆ ದೂರದರ್ಶನದಲ್ಲಿ ಬರುತ್ತೆ, ಲಕ್ಷಾಂತರ ಜನ ನೋಡ್ತಾರೆ ಅನ್ನುವಂಥದ್ದಿತ್ತು. ಅದಾದಮೇಲೆ ಒಂದಷ್ಟು ಅವರೇ ಎಲ್ಲ ಸೇರಿಕೊಂಡು ಹಳ್ಳಿಗೂ ಸಿನಿಮಾ ತಲುಪಿಸ್ಬೇಕು ಅಂತ ಓಡಾಡಿದ್ರು. ಪಿ ಶೇಷಾದ್ರಿ ಸರ್ ಇರ್ಬೋದು, ಲಿಂಗದೇವ್ರ ಸರ್ ಇರ್ಬೋದು, ರಾಮದಾಸ್ ನಾಯ್ಡು ಸರ್ ಅಥವಾ ಗಿರೀಶ್ ಕಾಸರವಳ್ಳಿ ಸರ್ ಎಲ್ಲ ಸೇರಿಕೊಂಡು ಅವರೊಂದೇನೋ ಒಂದು ತಂಡ ಅಂತ ಮಾಡಿಕೊಂಡು ಹಳ್ಳಿಗೂ ಸಿನಿಮಾ ತಲುಪಿಸ್ಬೇಕು ಅಂತೆಲ್ಲ ಓಡಾಟ ಮಾಡಿದ್ರು. ಆದರೆ ಅದು ಸಾಧಿತವಾಗಿಲ್ಲ. ಇವತ್ತಿಗೆ ಮೊಬೈಲು ಮತ್ತು ಯೂಟ್ಯೂಬ್ಗಳೆಲ್ಲ ಬಂದಿರೋದ್ರಿಂದ ಈ ಚಿತ್ರಗಳು ಅದರಲ್ಲೂ ಬಿಡುಗಡೆಯಾಗಿ ಒಂದಷ್ಟು ಜನ ನೋಡ್ತಿದ್ದಾರೆ. ಸೊ ಅದು ಸಮಾಧಾನ. ಈಗ ನಂದೇ ಗೋಪಾಲ್ ಗಾಂಧಿ ನೋಡಿ ತುಂಬ ಜನ ಫೋನ್ ಮಾಡಿದ್ದಾರೆ. ಅಷ್ಟು ಅಪ್ರಿಷಿಯೇಷನ್ ಇದ್ರೆ ಸಾಕಲ್ಲ ಮುಂದೆ ಹೋಗ್ಲಿ. ಅಂದರೆ ನಮ್ಮೊಳಗಿನ ವಿಚಾರ ಬೇರೆಯವರಿಗೆ ನಾವೇನು ಹೇಳಬೇಕು ಅಂತ ಹೊರಟಿರ್ತೀವಿ, ಅವರಿಗೆ ಅದು ಟ್ರಾನ್ಸ್ಫರ್ ಆದರೆ, ಅವ್ರಿಗೆ ಅದು ಲಭಿಸಿದರೆ, ನಾವೇನು ಹೇಳಕ್ಕೆ ಹೊರಟಿದ್ದೀವಿ ಅದು ಅವ್ರಿಗೆ ಸಿಕ್ಕಿಬಿಟ್ರೆ, ಲಭ್ಯ ಆದರೆ, ಅದು ನಮಗೆ ಸಿಕ್ಕಂಥ ಶ್ರೇಯಸ್ಸು. ಈಗ ಮತ್ತೊಂದು ವಿಚಾರ, ಈಗ ನಿಮ್ಮ ರೀತಿಯೇ ತುಂಬ ಜನ ನಾನು ಈ ರೀತಿ ನಟನೆ ಮಾಡಬೇಕು, ಕತೆ ಬರೀಬೇಕು ಅಂತ ರೂರಲ್ ಏರಿಯಾಸಿಂದ ಬರ್ತಾರೆ ನಟನೆ ಮಾಡಬೇಕು ಅಂತ. ಅವರಿಗೆ ಅವಕಾಶಗಳು ಹೇಗಿದೆ, ನಿಮಗೇನು ಅನಿಸುತ್ತೆ? ಈಗ ಬಂದಂಥವ್ರು ನೀವು ನೋಡಿರ್ತೀರ, ಹೊಸ ಮುಖಗಳು, ಪಾತ್ರಗಳಿಗೆ ನಟನೆ ಮಾಡಲಿಕ್ಕೆ ಹೇಗಿರುತ್ತೆ ಸರ್ ಅವ್ರಿಗೆ? ಅಂದರೆ ಇವತ್ತಿಗೆ ಮೊದಲ ಥರ ಇಲ್ಲ. ಮೊದಲಾದರೆ ಆಡಿಷನ್ ಮಾಡಬೇಕಾಗಿತ್ತು, ಫೋಟೋ ಸೆಷನ್ ಮಾಡಿಸ್ಬೇಕಾಗಿತ್ತು. ಫಸ್ಟ್ ಫೋಟೋ ಸೆಷನ್ ಮಾಡಿಸಿ ಆಮೇಲೆ ಫೋಟೋ ಹಿಡ್ಕೊಂಡು ಅಲಿಬೇಕಾಗಿತ್ತು, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ. ಇವತ್ತಿಗೆ ಹಂಗಿಲ್ಲ. ಇವತ್ತಿಗೆ ವಿಪುಲವಾದಂಥ ಅವಕಾಶ ಇದೆ, ಕೈಯಲ್ಲೇ ಮೊಬೈಲ್ ಇದೆ, ಯಾರನ್ನೂ ಹೋಗಿ ಕಾಡಿಬೇಡಂಗಿಲ್ಲ. ಸೊ ಇವರೊಂದು ರೀಲ್ಸ್ ಮಾಡ್ಬೋದು ಅಥವಾ ಇನ್ನೊಂದು ಅವ್ರಿಗೆ ಏನೋ ಅದ್ಭುತವಾದ ನಟನೆ ಮಾಡ್ಬೋದು. ಆಮೇಲೆ ವಾಹಿನಿಗಳಿದೆ, ಅಲ್ಲಿಂದ ಅವರು ವಾಹಿನಿಗಳಿಗೆ ಹೋಗ್ತಾರೆ, ಅವರ ನಟನೆಯನ್ನು ಅಲ್ಲಿ ತೋರ್ಸೋಕ್ಕೆ ಸಾಧ್ಯ ಇದೆ.
ಇವತ್ತು ತುಂಬ ಈ ನೋಡ್ತಿದ್ರಿ ವಾಹಿನಿಗಳಲ್ಲಿ ಕಾರ್ಯಕ್ರಮಗಳನ್ನು ನೋಡ್ತಿರ್ತೀರಿ, ಎಲ್ಲ ಹಂಗೆ ಬಂದಂಥ ಇವರೇ ಇದ್ದಾರೆ. ಸೊ ಆಮೇಲೆ ಇವತ್ತಿಗೆ ಅದು ಬೇಕಾಗೇ ಇಲ್ಲ ಅಂತ ನಾನು ಹೇಳೋದು. ಸಿನಿಮಾ ಅನ್ನೋದು ಸಿನಿಮಾದಲ್ಲಿ ಮಾಡಿದ್ರೆ ಮಾತ್ರ ಕಲಾವಿದರು ಅಂತಲ್ಲ, ಅಲ್ಲೆಲ್ಲೋ ಹಳ್ಳಿಯ ಮೂಲೆಯಲ್ಲಿ ಕೂತಿರೋರ್ನು ಕೂಡ ಇವತ್ತು ನಾವು ಕಣ್ಣರಳಿಸಿ ನೋಡ್ತಾ ಇದ್ದೀವಿ. ನಾವು ಸಿನಿಮಾದವರಾಗಿ ಮೊಬೈಲ್ಗಳಲ್ಲಿ ಅವ್ರಿಗೆ ನಾವು ಫ್ಯಾನ್ಗಳಾಗ್ಬಿಟ್ಟಿರ್ತೀವಿ. ಸೊ ಅವಕಾಶ ಸಿಕ್ಕಾಗ ಖಂಡಿತ ಕರೀತಾರೆ. ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಹೆಂಗೆ ಅಂತಂದರೆ ನನಗೆ ಈ ಪಾತ್ರಕ್ಕೆ ಇಂಥವ್ರು ಬೇಕು ಅಂತ ಅಂದಾಗ ಖಂಡಿತ ಇಲ್ಲೆಲ್ಲೋ ಇದಾರಲ್ಲ, ಇವ್ರು ರೀಲ್ಸಲ್ಲಿ ಇದ್ದಾರೆ, ಇವರು ಅವ್ರನ್ನ ಏನಾದ್ರು ಮಾಡಿ ಸಂಪರ್ಕ ಮಾಡಿ ಕರ್ಕೋಣ ಅಂತೇಳಿ ಮಾಡ್ಕೊಳ್ಳೋಂಥದ್ದು ಖಂಡಿತ ಆಗ್ತಾ ಇದೆ ಅಂತ ನಾನು. ತುಂಬಾ ಆಗಿದೆ ಸರ್ ಈಗ ಸೀರಿಯಲ್ಗಳಿಗೆಲ್ಲ ಆ ರೀತಿಯಾಗಿ ಮಾಡಿರುವಂಥದ್ದು. ಹೌದು, ಅದೇ ಸರ್. ಈಗ ಮತ್ತೊಂದು, ಈಗ ನಟನೆ ಅದ ರೀತಿಲಿ ಬರ್ತಾ ಇದ್ದಾರಲ್ವಾ, ಅವ್ರಿಗೆ ಅವರ ನಟನೆ ನಿಮಗೆಷ್ಟು ಪ್ರಭಾವ ಬೀರ್ತಿದೆ? ಅಂದರೆ ಮೊದಲಿನ ನಟನೆಗೂ ಈಗಿನ ಸ್ವಲ್ಪ ನಟನಕಾರರಿಗೂ ಸ್ವಲ್ಪ ವ್ಯತ್ಯಾಸ ಇದೆಯಾ? ಹೀಗಿದೆ ಅಂದರೆ ಈಗ ನಿಮ್ಮ ಕಂದೀಲು ಚಿತ್ರಕ್ಕೆ ಹೊಸ ಮುಖಗಳು, ಹೊಸ ಪಾತ್ರಗಳು ಇದೆ. ಅವರ ಒಡನಾಟ, ಅವರೊಂದಿಗೆ ನಿಮ್ಮ ಒಡನಾಟ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅದರಲ್ಲಿ ಮುಖ್ಯ ಪಾತ್ರ ಮಾಡಿದಂಥವರು ಪ್ರಭಾಕರ್ ಬಿ ಕುಂದರ್ ಅಂತ. ಅವರು ರಂಗ ಹಿನ್ನೆಲೆಯಿಂದ ಬಂದಂಥವ್ರು. ಸೊ ಅವರು ಇದರಲ್ಲಿ ಕಾಂತಾರದಲ್ಲಿ ಪಾತ್ರ ಮಾಡಿದಂಥವ್ರು, ಕಾಂತಾರ ಖ್ಯಾತಿ ಅವರಿಗಿದೆ. ಆಮೇಲೆ ವನಿತಾ ರಾಜೇಶ್ ಅಂಥೇಳಿ ಅವರು ರಂಗ ಪ್ರತಿಭೆ. ಸೊ ಅದಲ್ಲದೆ ಖುಷಿ ಕಾವೇರಮ್ಮ ಅಂತ ಅವರು ಕೊಡಗುನಲ್ಲಿ ಅವರು ಅದ್ಭುತವಾದಂಥ ಇದನ್ನು ಗಳಿಸ್ಕೊಂಡಿದ್ದಾರೆ. ಅವರು ಭರತನಾಟ್ಯ ಇರ್ಬೋದು, ಮತ್ತೊಂದಿರ್ಬೋದು. ಅವರ ಫ್ಯಾಮಿಲಿಯು ಕೂಡ, ಅವರ ತಂದೆ ತಾಯಿ ಕೂಡ ಹರಿಣಿ ವಿಜಯ್ ಅಂತ ಅವರು ಮಾಡಿದ್ದಾರೆ. ವಿಜಯ್ ಅಂತ ಅವ್ರ ಪಾತ್ರ ಮಾಡ್ತಾರೆ, ಅವ್ರ ತಂದೆ. ಅಂದರೆ ಅವರು ಆ ಸಂಸ್ಕಾರದಿಂದ ಬಂದಂಥವ್ರು ಅವರು. ಆಮೇಲೆ ಅದರಲ್ಲಿ ವೆಂಕಟೇಶ್ ಪ್ರಸಾದ್ ಇರ್ಬೋದು, ಚಂದ್ರಕಾಂತ್ ಕೊಡಪಾಡಿ ಅಂತಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದರೆ ಪಟ್ಟಿನೇ ಉದ್ದ ಆಗುತ್ತೆ. ರಂಗ ಹಿನ್ನೆಲೆಯಿಂದ ಬಂದಂಥವರೇ ಜಾಸ್ತಿ. ಆಮೇಲೆ ನಾನು ಇರುವಂಥ ಚಿತ್ರಗಳಲ್ಲಿ ನಾನು ಯಾವಾಗಲೂ ಬಯಸೋದೇನೆಂದರೆ ಡೋಂಟ್ ಆ್ಯಕ್ಟ್ ಅಂತ. ಯಾಕೆ ಆ್ಯಕ್ಟ್ ಮಾಡ್ತೀರಿ? ನೀವೊಬ್ಬ ಕುರಿ ಕಾಯೋನು ಅಂದರೆ ಕುರಿ ಕಾಯೋನು, ನೀವು ಪೂಜೆ ಮಾಡ್ತಿದ್ದೀರಿ ಅಂದರೆ ಪೂಜೆ ಮಾಡಿ. ಯಾಕೆ ಆ್ಯಕ್ಟ್ ಮಾಡ್ತೀರಿ? ಆ್ಯಕ್ಟೇ ಮಾಡಬೇಡಿ ಅಂತ. ಅಂದರೆ ಆ್ಯಕ್ಟ್ ಮಾಡಬೇಡಿ ಅಂತಂದರೆ ನಾವು ಆ್ಯಕ್ಟ್ ಮಾಡೋದು ಈಸಿ ಒಂದು ಹಂತಕ್ಕೆ, ಆ ಪಾತ್ರವಾಗಿರೋದು ಕಷ್ಟ ಅಂತ. ಯಾಕೆಂದರೆ ಸೂಕ್ಷ್ಮಗಳು ಬೇಕು. ಅಂದರೆ ಈಗ ಯಾವುದೇ ಒಬ್ಬ ದರ್ಜಿ ಇರ್ಬೋದು, ಅವನು ಹೆಂಗೆ ಹೊಲಿತಾನ, ಅವನು ಅದನ್ನು ಹೊಲಿಯೋ ಥರ ಆ್ಯಕ್ಟ್ ಮಾಡಬೇಕು. ಅವನು ಹೊಲಿಬೇಕು ಆ್ಯಕ್ಚುಲಿ ನಿಜವಾಗಿ. ಅಂದರೆ ಇದರಲ್ಲಿ ಎಕ್ಸಾಗರೇಷನ್ ಮಾಡೋದು ಬೇರೆ ಇರುತ್ತೆ. ಸೆಟಲ್ಡ್ ಆಗಿರಬೇಕು, ಅನುಭವಿಸ್ಬೇಕು. ಅದರಲ್ಲೂ ಈ ಥರದ ಸಿನಿಮಾಗಳಿದೆಯಲ್ಲ, ಈ ಥರದ ಸಿನಿಮಾಗಳಿಗೆ ಅವ್ರು ಆ್ಯಕ್ಟೇ ಮಾಡಬಾರ್ದು. ಅಂದರೆ ನಮಗೆ ನೋಡೋರಿಗೆ ಹೆಂಗೆ ಅನಿಸ್ಬೇಕು, ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಅಂತ ಅನಿಸ್ಬೇಕು. ಹಾಗೆ ಕಂದೀಲಲ್ಲಿ ಅದ್ಭುತವಾದಂಥ ನಟನೆಯನ್ನು ಹೊರತೆಗೆದಿದ್ದಾರೆ. ಅದು ಕಲಾವಿದರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು. ಈಗ ಮತ್ತೊಂದು ವಿಷಯ ನಮಗೆ, ಈಗ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆಗಿನ ರಾಜತಂತ್ರ ಚಿತ್ರ ನೀವೇ ಸಂಕಲನ ಮಾಡಿರುವಂಥದ್ದು. ಅವರ ಜೊತೆಗಿನ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್? ಅದ್ಭುತ. ಯಾಕಂದರೆ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ನೋಡ್ತಾನೆ ಬಂದವ್ರು ನಾವು. ಯಾಕಂದರೆ ಸಿನಿಮಾ ಅಂದ ತಕ್ಷಣ ಹಾಗೆ ನಮಗೆ ಕಾಣುವಂಥದ್ದು. ಯಾಕಂದರೆ ಅವ್ರ ಚಿತ್ರಗಳು ಹಾಗೆ ಇದೆ. 206 ಸಿನಿಮಾಗಳು ಏನು ಮಾಡಿದ್ದಾರೆ, ಯಾವ ಸಿನಿಮಾಗಳನ್ನು ತೆಗೆದುಕೊಂಡ್ರು ಇವತ್ತು ಬೆಳಗ್ಗೆ ಹಾಕಿದ್ರೆ ಖಂಡಿತ ನೋಡ್ತೀವಿ. ಕ್ಯಾಮ್ರಾ ಎಲ್ಲಿ ಇಟ್ಟಿದ್ದಾರೆ, ಲೈಟ್ ಎಲ್ಲ ಹಾಕಿದ್ದಾರೆ ನೋಡಲ್ಲ ನಾವು. ಸೊ ಹಾಗೆ ನೋಡ್ಕೊಂಬರ್ತೀವಿ ನಾವು. ಅಂಥದ್ರಲ್ಲಿ ಅವ್ರ ಮನೆ ಕುಡಿಯ ಜೊತೆಗೆ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋದು ನನಗೆ ಸೌಭಾಗ್ಯ ಅಲ್ಲ. ಆ ವಿಚಾರಕ್ಕೆ ನಾನು ನಮ್ಮ PVR ಸ್ವಾಮಿ, ಅದಕ್ಕೆ DOPನೂ ಹೌದು, ಡೈರೆಕ್ಟ್ರು ಹೌದು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೊ ಅದಾದಮೇಲೆ ಇನ್ನೊಂದು ಸಿನಿಮಾದಲ್ಲಿ ನಾನು ಕೆಲಸ ಮಾಡ್ತೀನಿ ನಾನು, ರಾಘಣ್ಣನ ಜೊತೆಲಿ. ರಾಘಣ್ಣ ಅದೇ ಹೇಳ್ತಾ ಇದ್ರು, ಅದರಲ್ಲಿ ನಾನು ಈ ತಾಂತ್ರಿಕ ಇದು ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ. ನಾನೇ ಆ ಚಿತ್ರದ ನಿರ್ದೇಶನ ಕೂಡ ಮಾಡ್ತಿರ್ತೀನಿ. ಅವರು ರಾಘಣ್ಣ ಬಂದವರೆ ಅಪ್ಪಾಜಿ ಅಂತಲೇ ಕರೀತಾರೆ, ಎಲ್ಲರನ್ನೂ ಹಂಗೆ ಕರೆಯೋದವ್ರು. ಎಂಥ ಸಂಸ್ಕೃತಿ ನೋಡಿ ಅದು. ಅಪ್ಪಾಜಿ ನನಗೆ 2 ಗಂಟೆ ಸಮಯ ಇರೋದು, ಏನು ಮಾಡ್ಬೋದು ಅಂದರು. ಆಯ್ತು ಅಪ್ಪಾಜಿ. ಯಾಕಂದ್ರೆ ನಾನು ಎಡಿಟ್ರಾಗಿ ರಾಜತಂತ್ರದಲ್ಲಿ ನೋಡಿದ್ದು, ಅವರು ನಾ ಮಾಡಿದ ಕೆಲಸ ನೋಡಿದ್ರು ಅವರು. ಆಮೇಲೆ ನಾನು 1 ಗಂಟೆನಲ್ಲಿ ಅವ್ರದ್ದೆಲ್ಲ ಪೋರ್ಷನ್ ಮುಗಿಸ್ದೆ. ಅವಾಗ ಹೇಳಿದ್ರು ಅವರು, ನಾನು ಶಂಕರ್ ಗುರು ಸಿನಿಮಾ ಮಾಡಬೇಕಾದಾಗ ಭಕ್ತವತ್ಸಲಂ ಅಂತೇಳಿ ಸಂಕಲನಕಾರರವರು, ಅಣ್ಣ ಇವರು ಆ ರಾಜ್ಕುಮಾರ್ ಸರ್ ಅವರ ಸುಮಾರು ಸಿನಿಮಾಗಳಿಗೆ ಕೆಲಸ ಮಾಡಿದಂಥವ್ರು. ಅವ್ರನ್ನ ಜೊತೆಲೇ ಇಟ್ಕೊಂಡಿದ್ರಂತೆ. ಅಂದರೆ ಸಂಕಲನಕಾರರ ಜೊತೆಲೇ ಇದ್ದರೆ ಈ ಶಾರ್ಟ್ ಹಿಂಗೆ ಕಟ್ ಆಗುತ್ತೆ, ಅದರಲ್ಲಿ 3 ಪಾತ್ರಗಳನ್ನು ನಿಭಾಯಿಸಬೇಕಾದಾಗ ಬೇಕಾಗ್ತಾರೆ. ಸೊ ನನಗೆ ನಿಮ್ಮನ್ನು ನೋಡಿ ಆ ಥರದಲ್ಲಿ ಖುಷಿ ಆಯಿತು. ನೀವೇ ಎಡಿಟ್ರು ಆಗಿದ್ದು, ನೀವೇ ಇದನ್ನು ಶೂಟ್ ಮಾಡ್ತಿರೋದು, ಡೈರೆಕ್ಟರ್ ಆಗಿರೋದ್ರಿಂದ ಖುಷಿ ಆಯ್ತಪ್ಪಾಜಿ ಅಂದರು.
ಬೆಂತಟ್ಟಿದ್ರು, ನನಗೆ ಅದೇ ಪ್ರಶಸ್ತಿ ಅಂತ ನಾನು ಅನ್ಕೋತೀನಿ. ಓಕೆ, ತುಂಬ ಖುಷಿ ಆಯಿತು ಹಾಗೆ. ಆಮೇಲೆ ನನ್ನ ನಿರ್ದೇಶನದ ಸಂಸ್ಕಾರ ಭಾರತ ಅಂತ ಒಂದು ಸಿನಿಮಾ ನನ್ನ ನಿರ್ದೇಶನದಲ್ಲಿ ಆಗಿರುವಂಥದ್ದು. ಅದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಚಿತ್ರ ಅದು. ಒಳ್ಳೆಯದು. ಸೊ ಅದು ಏನಾಗುತ್ತೆ, ಈಗ ಫಾರಿನವನು ಯಾರೋ ಒಬ್ಬ ಬಂದು ಇಲ್ಲಿ ಭಾರತೀಯ, ಅದರಲ್ಲೂ ನಮ್ಮ ಕನ್ನಡದ ಹೆಣ್ಣುಮಗಳನ್ನು ಮದುವೆ ಆಗ್ತಾನೆ ವಿದೇಶಿಗ. ಅವಾಗ ಎಲ್ಲ ಮಾಧ್ಯಮದವರು ಒಂದು ಪ್ರಶ್ನೆ ಮಾಡ್ತಾರೆ, ನಿಮ್ಮೂರಲ್ಲಿ ನಿನಗೆ ಹೆಣ್ಣು ಸಿಗ್ತಿರ್ಲಿಲ್ವನಪ್ಪ? ಮೊದಲ ಪ್ರಶ್ನೆನೇ ಅದಾಗಿರುತ್ತೆ ಕೆಲವೊಬ್ರು. ಇಲ್ಲಿವರೆಗೂ ಬಂದು ಮದುವೆ ಆಗ್ತಾ ಇದೆಯಲ್ಲ ಅಂತೆಲ್ಲ ಕೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ನನಗೆ ವಂಶವೃಕ್ಷನೇ ಗೊತ್ತಿಲ್ಲ, ಯಾಕೆಂದರೆ ಫ್ಯಾಮಿಲಿ ಲೀನೇಜ್ ಅಂತ ನಮ್ಮಲ್ಲಿ ಇಲ್ವೇ ಇಲ್ಲ. ನಾನು ಹುಟ್ಟಿದ್ದಂಗೆ ನಮ್ಮ ಅಪ್ಪ ಅಮ್ಮ ಡಿವೋರ್ಸ್ ಆಗಿಬಿಟ್ಟು ಅವ್ರು ಇನ್ನೊಂದೊಂದು ಮದುವೆ ಆಗೋದ್ರು, ನನ್ನನ್ನು ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಟ್ರು. ಅದಾದಮೇಲೆ ನಾನು ಮದುವೆ ಆಗಬೇಕು ಅಂತ ಹೆಣ್ಣು ನೋಡುವಾಗ ಗೊತ್ತಾಗಿದ್ದು ನನಗೆ, ನನ್ನ ತಂಗಿ ನಾನು ಒಂದು ಹುಡುಗಿಯನ್ನು ನಾನು ಪ್ರೀತಿಸಿದೆ ನಾನು, ಆಮೇಲೆ ನೋಡಿದ್ರೆ ಅವಳು ನನ್ನ ತಂಗಿ. ನನಗೆ ಆ ಭಯ ಶುರುವಾಗಿದೆ. ಯಾಕೆಂದರೆ ಈಗ ತಂದೆ ತಾಯಿ ಆ ಥರ ಆದಾಗ, ಡಿವೋರ್ಸ್ಗಳಾಗಿದ್ದಾಗ ನಮಗೆ ಗೊತ್ತೇ ಆಗಲ್ಲ. ಆದರೆ ಭಾರತೀಯತೆಯಲ್ಲಿ ಆ ಥರದ್ದಿಲ್ಲ. ಒಂದು ಕುಟುಂಬ ವ್ಯವಸ್ಥೆ ಇದೆ ಭಾರತೀಯರಲ್ಲಿ, ಒಂದು ಈ ಆ ಕುಟುಂಬಕ್ಕೊಂದು ನೆಲೆ ಇದೆ, ವಂಶವೃಕ್ಷದ ಪರಿಕಲ್ಪನೆ ಇದೆ. ಎಷ್ಟು ಸರ್ ನೀವು ರಕ್ತದ ಗುಂಪಲ್ಲೇ ನೀವು ನಿಮ್ಮ ಜಾತಕನೂ ನೆಪ ಮಾಡಿಕೊಂಡು ರಕ್ತದ ಗುಂಪನ್ನೆಲ್ಲ ಕಂಡಿಡ್ಕೊಳ್ತೀರಲ್ಲ. ನನಗೆ ನಿಜವಾಗ್ಲೂ ಭಾರತೀಯ ಸಂಸ್ಕೃತಿ, ಅದರಲ್ಲೂ ಮದುವೆ ಆದರೆ ನನ್ನ ಮಕ್ಕಳಿಗೆ ಒಂದು ನೆಲೆ ಸಿಗುತ್ತೆ, ನನ್ನ ಸಂಸಾರಕ್ಕೆ ಒಂದು ಭದ್ರತೆ ಸಿಗುತ್ತೆ. ಆ ಕಾರಣಕ್ಕೆ ಇಲ್ಲಿ ಬಂದು ಮದುವೆ ಆಗ್ತಾ ಇದ್ದೀನಿ ಅಂತ ನಾನು. ಸೊ ಈ ವಿಷಯ ಇಟ್ಕೊಂಡು ಅಲ್ಲೊಂದು ಯೂನಿವರ್ಸಿಟಿ, ನನ್ನ ಕಥೆಯಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲೊಂದು ಯೂನಿವರ್ಸಿಟಿ ತೆಗೆದುಬಿಟ್ಟು ಅಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಕಲಿಸಬೇಕು ಅಂತೇಳಿ ಒಂದು ಯೂನಿವರ್ಸಿಟಿ ಮಾಡ್ತಾರೆ, ಒಂದು ವಿಂಗ್ ಮಾಡ್ತಾರೆ. ಇಲ್ಲಿ ಯಾರು ಗೋಲ್ಡ್ ಮೆಡಲ್ ತಗೋತಾರೆ ಅವ್ರನ್ನ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಅಂತ ಆಗುತ್ತೆ. ಆಗ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರ್ತಿರುತ್ತೆ, ಅಂದರೆ ಭಾರತೀಯ ವೈಚಾರಿಕತೆ ಸಂಪ್ರದಾಯಗಳ ಕುರಿತಾಗಿ ಯಾರು ಪಿ ಎಚ್ ಡಿ ಮಾಡಬೇಕು ಅಂತ ಹೊರಡ್ತಾರೆ ಒಬ್ಬ ಯುವಕ. ಆವಾಗ ಅವನಿಗೂ ಅದರಲ್ಲೊಂದು ಕಂಟೆಂಟ್ ಸಿಗುತ್ತೆ. ಅನಾಮಿಕನ ಹೆಸರಲ್ಲಿ ಲೇಖನ ಬರಿತಾ ಇರ್ತಾನೆ. ಸೊ ಇದಕ್ಕಿದ್ದಂಗೆ ನಿಂತೋಗುತ್ತೆ, ಅವನಿಗೆ ಪ್ರಶಸ್ತಿ ಕೊಡ್ತೀನಿ ಅಂತಾರೆ, ಇದಕ್ಕಿದ್ದಂಗೆ ನಿಂತೋಗುತ್ತದು. ಸೊ ಆವಾಗ ಅವನು ಆ ಪತ್ರಿಕೆಯ ಜಾಡನ್ನು ಹಿಡಿದು ಹಳ್ಳಿಗೂ ಹೋಗ್ತಾನವನು. ಹೋದಾಗ ಅಲ್ಲೊಬ್ಬ ಪೆಟ್ಟಿಗೆ ಹೊತ್ಕೊಂಡು ಒಬ್ಬ, ನೀವು ಚಿತ್ರದಲ್ಲಿ ಕಾಣುತ್ತೆ ನನಗೆ, ಅದು ಪುಸ್ತಕದ ಮುಖಪುಟವೇ ಅದು. ಆ ವ್ಯಕ್ತಿ ಒಬ್ಬ ಹುಚ್ಚ ಅಂತಾರೆ ಹಳ್ಳಿನಲ್ಲಿ. ಇವನಿಗೆ ಕೊನೆಯವರೆಗೂ ಗೊತ್ತಾಗಲ್ಲ. ಅಲ್ಲಿ ಇವನು ಹಳ್ಳಿಗೆ ಹೋದಾಗ ಒಂದು ಹಳ್ಳಿನಲ್ಲಿ ಡಿವೋರ್ಸ್ ಹಳ್ಳಿಗೂ ತಲುಪಿದೆ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಇವತ್ತಿನ ಪರಿಸ್ಥಿತಿನಲ್ಲಿ ಅವನಿಗೆ ಅರ್ಥ ಆಗುತ್ತದು, ಹಳ್ಳಿನಲ್ಲೂ ಇವತ್ತು ನಮ್ಮಲ್ಲಿ ಆ ಥರದ್ದಿದೆ. ಇನ್ನೊಂದು ಮನೆಗೆ ಹೋಗ್ತಾನವನು, ಅಲ್ಲೊಂದು ಹೆಣ್ಮಗಳು, ಒಂದು ಹೊಳೆ ದಾಟಬೇಕಾಗುತ್ತೆ, ಸಂಜೆ ಆಗೋಗುತ್ತೆ, ದೋಣಿ ಇರಲ್ಲ, ದೋಣಿ ಸೌಕರ್ಯ ಇರಲ್ಲ. ಅವಾಗ ಏನು ಮಾಡ್ಬೇಕು, ನಾನು ಎಲ್ಲಿ ಉಳ್ಕೋಬೇಕು ಅಂತ ಎಲ್ಲ ಕೇಳಿದಾಗ ಕುಂದಾಪುರದ ಭಾಗ ಅದು. ಅಲ್ಲಿ ಅವನಿಗೆ ಎಲ್ಲಿ ಉಳ್ಕೊಳ್ಳೋದು ಮನೆಗಳಿಲ್ಲ. ಆವಾಗ ಒಂದು ಹೆಣ್ಮಗಳು ಹೇಳ್ತಾರೆ, ನಮ್ಮ ಮನೆಯಲ್ಲೇ ಉಳ್ಕೋಬೋದು, ನಿಮ್ಮ ಅಭ್ಯಂತರ ಇಲ್ಲ ಅಂದರೆ. ಇಲ್ಲ ಬೇಡ, ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾನೆ ಅವನು. ಇಲ್ಲ, ಯಾವ ಸಮಸ್ಯೆ ಆಗಲ್ಲ. ಆಮೇಲೆ ಅವನು ಮನೆಗೆ ಹೋದಾಗ ಗೊತ್ತಾಗುತ್ತೆ ಯಾರೂ ಇಲ್ಲ, ಆಕೆ ಒಬ್ಬಳೇ ಇದ್ದಾಳೆ, ಗೃಹಿಣಿ. ಸೊ ನಾನು ಇರೋದಾ ಬೇಡವಾ ಅನ್ನೋ ಥರದಲ್ಲಿ ಯೋಚನೆ ಮಾಡ್ತಿರ್ತಾನೆ ಅವನು ವಿವೇಕಾನಂದರ ಅನುಯಾಯಿ ಅವನು. ಸೊ ಆಕೆ ಕೊನೆಗೆ ಅವನಿಗೆಲ್ಲ ಊಟ ಎಲ್ಲ ಹಾಕಿದ್ದಾದ್ಮೇಲೆ ಕೇಳ್ತಾಳೆ, ನಾನೊಂದು ಹೆಣ್ಣು, ನನ್ನ ಗಂಡ ಹಿಂಗೆ ತೀರ್ಕೊಳ್ತಾನೆ, ಸೊ ನನಗೊಂದು ಕೆಲವು ಭಾವನೆಗಳಿದೆ, ನಾನು ತಾಯಿ ಆಗಬೇಕು ಅನ್ನೋ ಆಸೆ ಇದೆ, ನಿಮ್ಮಿಂದ ಆದರೆ ಅನುಕೂಲ ಅಂತ ನಿಮ್ಮಿಂದ ಆದರೆ ನನಗೆ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾಳೆ ತಾಯಿ. ಅಯ್ಯೋ ನನ್ನನ್ನು ಹಾಗೆಲ್ಲ ನೋಡಬೇಡಿ ಅಂತಾನೆ. ಮತ್ತು ನನಗೆ ಆ ಥರದ್ದು ನನ್ನ ಬೇರೆ ಯಾರನ್ನೂ ಕೇಳಲಿಲ್ಲ, ನಿಮ್ಮನ್ನು ನೋಡಿದಾಗ ನನಗೆ ಹಂಗೆ ಅನ್ನಿಸ್ತು, ನಿಮ್ಮ ತೇಜಸ್ಸನ್ನು ನೋಡಿದಾಗ ಹಂಗೆ ಅನ್ನಿಸ್ತು ಅಂತ. ಇವನು ಒಂದು ಕ್ಷಣ ವಿಚಲಿತನಾಗ್ತಾನೆ. ಆದನು ತಕ್ಷಣ ಆಕೆಯ ಪಾದದ ಹತ್ರ ಕೂತ್ಕೊಂಡ್ಬಿಟ್ಟು, ನೀವು ತಾಯಿ ಆಗಬೇಕು ಅಂತಂದರೆ 9 ತಿಂಗಳು ತುಂಬಬೇಕು, ಅದಾದಮೇಲೆ ಮತ್ತೊಂದು ಬಾಣಂತನ, ಅದು ಇದು ಎಲ್ಲ ಇರುತ್ತೆ, ಅಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ, ನಾನೇ ನಿಮಗೆ ಮಗ. ಈಗ ಹೇಳಿ, ನೀವು ನನ್ನ ಜನ್ಮ ಇರೋವರೆಗೂ ನೀವು ನನ್ನ ತಾಯಿ, ನಾನು ನಿಮ್ಮ ಮಗ, ನೀವು ತಾಯಿ ಆದ್ರಿ ತಾನೆ, ಇನ್ನೇನು ಬೇಕಮ್ಮ ನಿಮಗೆ ಅಂಥೇಳಿ ಆಕೆಯನ್ನು ಮಾತಾಡಿಸಿ ಅಲ್ಲಿಂದ ಹೊರಡ್ತಾನೆ. ಸೊ ಅಲ್ಲಿಂದ ಹೊರಟಾಗ ಇನ್ನೊಂದು ತಾಯಿನ ಜೀವಚ್ಛವಾಗಿರುವಂಥ, ಇವತ್ತಿಗೆ ಏನಾಗ್ತಿದೆ, ವಯಸ್ಸಾದವ್ರನ್ನ ಹೆಂಗೆ ಕಾಣ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ವಯಸ್ಸಾದವ್ರ ಬಗ್ಗೆ ಒಲವಿಲ್ಲ, ಅಂದರೆ ನಮ್ಮ ಇದಕ್ಕೆ ಅವರು ಹೋಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ ಅವರು. ಇದ್ರೆ ಈಗಿನ ಫಾಸ್ಟ್ಗೆ ಅವ್ರು ಇಲ್ಲ ಅಂತ ಇಲ್ಲ, ಈಗಿನ ಫಾಸ್ಟ್ಗೆ ಅವ್ರು ಇಲ್ಲ ಅಲ್ಲ, ಅವರು ತುಂಬ ಮುಂದೆನೇ ಇದ್ದಾರೆ. ಹಾಗಾಗಿ ಅವರು ನಮ್ಮನ್ನೆಲ್ಲ ಸಹಿಸ್ಕೊಂಡಿದ್ದು.
ಹಂಗೆ ತಾಯಿ ಇದನ್ನು ಹೇಳ್ತಾ ಇದ್ದೆ ನಾನು ಇವತ್ತು ಹಿರಿಯರನ್ನ ಹೇಗೆಲ್ಲ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ವಿಪರ್ಯಾಸ. ವೃದ್ಧಾಶ್ರಮಕ್ಕೆ ಬಿಡುವಂಥದ್ದು, ವೃದ್ಧಾಶ್ರಮಕ್ಕೆ ಬಿಡ್ತಿದ್ದಾರೆ. ಅದು ಅವ್ರ ತಪ್ಪ ಇಲ್ವಾ ಒಂದು ಗೊತ್ತಾಗ್ತಿಲ್ಲ. ಸಮಯ ಹಂಗೆಲ್ಲ ಮಾಡಿಸ್ತಾ ಇದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಇವರು ಓಡ್ತಿರ್ತಾರೆ, ಸೊ ಅವ್ರನ್ನೂ ನೋಡ್ಕೊಳಕ್ಕಾಗಲ್ಲ. ಅಂಥ ಪರಿಸ್ಥಿತಿನಲ್ಲಿ ಸೊ ಬಿಡ್ತಾ ಇದ್ದಾರೆ. ಅಂಥದ್ರಲ್ಲಿ ಆತ ಒಬ್ಬ ಪೆಟ್ಟಿಗೆ ಹೊತ್ಕೊಂಡು ಓಡಾಡ್ತಿರ್ತಾನೆ, ಹುಚ್ಚ ಅಂತ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಆತ ಬೆಳಗ್ಗೆ ಬೀಗ ಹಾಕಿ ಬಂದಿರ್ತಾನೆ, ತಾಯಿಗೆ ಗಂಜಿ ಹಾಕಿರ್ತಾನೆ, ಅದು ಜೀವ ಇದೆ ಅಷ್ಟೇ, ಯಾವುದೇ ಭಾವನೆಗಳಿಲ್ಲ. ಅಂದರೆ ಆ ಸ್ಟೇಜಲ್ಲಿದೆ. ಸೊ ಸಾಯಂಕಾಲ ಹೋಗೋದು ಮತ್ತೆ ಅದನ್ನೆಲ್ಲ ಒರೆಸೋದು, ಅದ್ರ ಜೊತೆ ಮುದ್ದಾಡ್ತಾನೆ ಅವನು. ಮುದ್ದಾಡಿ ಇರುವಂಥ ಸಂದರ್ಭದಲ್ಲಿ ಇವನು ಅಚಾನಕ್ಕಾಗಿ ಆ ಕೊನೆ ಹಳ್ಳಿಗೆ ಹೋಗ್ತಾನೆ, ಪೋಸ್ಟ್ ಆಫೀಸ್ ಹುಡ್ಕೊಂಡು. ಅಂದರೆ ಇಲ್ಲಿಂದ ಲೇಖನ ಬಂದಿದೆ ಅಂತ. ಅದಕ್ಕೆ ಮುಂಚೆ ಒಂದು ಕಾಲು ಸಂಖಗಳು ಆ ಕಡೆ ನಿಮ್ಮ ಭಾಗದಲ್ಲಿ, ಆ ಕಡೆ ಭಾಗದಲ್ಲಿ ಗೊತ್ತಿರುತ್ತೆ, ಕಾಲು ಸಂಖಗಳು ಅಂತಿದೆ. ಕಾಲು ಸಂಖ ಅಂತಂದರೆ ಒಂದು ಇದನ್ನ ದಾಟೋಕ್ಕೆ ಈ ಬರೀ ಮರದ ಕಡ್ಡಿಗಳನ್ನು ಹಾಕೊಂಡಿರ್ತಾರೆ ಅವರು, ಹಳ್ಳ ದಾಟಲಿಕ್ಕೆ. ಆ ಮನೆಗಳಿಗೆ ರಸ್ತೆಗಳೇ ಇರಲ್ಲ. ಸೊ ಕಳೆದ ನಾವು ಚಿತ್ರೀಕರಣ ಮಾಡಬೇಕು, ಸಂಸ್ಕಾರ ಭಾರತ ಚಿತ್ರೀಕರಣ ಮಾಡೋ ಹಿಂದಿನ ಒಂದು 5-6 ತಿಂಗಳಲ್ಲಿ ಒಂದು ಹೆಣ್ಣುಮಗು ಕೊಚ್ಕೊಂಡೋಗಿ ಸತ್ತೋಗುತ್ತೆ ಉಡುಪಿ ಜಿಲ್ಲೆನಲ್ಲಿ. ಇವತ್ತು ಗೂಗಲ್ ಮಾಡಿದ್ರೆ ಸಿಗುತ್ತದು. ಶಾಲಾ ಮಗು, ಅದು 7ನೇ ತರಗತಿನೂ ಏನೋ, ಅದು ಹೆಣ್ಮಗು ಕಾಲು ಜಾರಿ ಬಿದ್ದು ಸತ್ತೋಗುತ್ತೆ, ಸಂಕಕ್ಕೆ ಬಿದ್ದು. ನನಗೆ ಅದು ಕಿವಿಚ್ತಾ ಇತ್ತು, ಅದನ್ನ ಏನಾದ್ರು ಮಾಡ್ತಿರ್ಬೇಕಲ್ಲ ಅಂತ, ಮುಂದೆ ತರಬೇಕು. ಸೊ ಇವನು ಹಂಗೆ ಹುಡುಕೊಂಡು ಹೋದಾಗ ಅಲ್ಲಿ ಒಂದು ವ್ಯಕ್ತಿ, ನಾವೇನು ರೀ ಸರ್ಕಾರಕ್ಕೆ ಎಷ್ಟು ಪತ್ರ ಬರೆದ್ರು ಅಂದರೆ ಅವನು ಲೆಟ್ರ್ ಹಾಕ್ತಿರ್ತಾನೆ, ಓ ಇವನೇ ಲೆಟ್ರ್ ಹಾಕ್ತಿರೋದು ಅಂತ ಯಾರು ಹೇಳ್ತಾರೆ. ಸೊ ಅವ್ರನ್ನ ಹುಡ್ಕೊಂಡು ಅವ್ನು ಹಂಗೆ ಹೋಗ್ತಾನೆ, ಅವನಿಗೆ ಕಾಲು ಸಂಕ ದಾಟಕ್ಕಾಗಲ್ಲ. ಸೊ ಅವನು ಹೋಗಿ ಅವ್ರನ್ನ ಕೇಳಿದಾಗ ಅವ್ನು ಹೇಳ್ತಾನೆ, ನೋಡ್ರಿ ನೀವು ಸರ್ಕಾರಿ ಅಧಿಕಾರಿ, ಸರ್ಕಾರದ ಕಡೆಯವರು ಇರಬೇಕು ಅಥವಾ ನಿಮಗೆ ಗೊತ್ತಿರೋರು ಇರಬೇಕು, ಕಾಲು ಸಂಕಗಳನ್ನು ಮಾಡ್ಕೊಳ್ಳಿಲ್ವಲ್ಲ ನಮಗೆ. ಅಂದರೆ ಕಾಲು ಸಂಕ ಅಂತಂದರೆ ಒಂದು ಕಬ್ಬಿಣದ ಇದನ್ನ ಹಾಕ್ಬಿಟ್ಟು ಬ್ರಿಡ್ಜ್ ಥರ ಮಾಡ್ಕೊಳ್ಬೇಕು, ಮಾಡಿಲ್ಲ. ಇವತ್ತಿಗೂ ಕೂಡ ಆಗಿಲ್ಲ ಕೆಲವೊಂದು. ಎಂಥ ವಿಪರ್ಯಾಸ ಸಂಗತಿ, ಅಂಥ ಸಾವಾಗಿದೆ, ಹೆಣ್ಣು ಮಗುವಿನ ಸಾವಾದರೂ ಕೂಡ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನೋದು ದುಃಖಕರವಾದಂಥ ಸಂಗತಿ. ಅದನ್ನು ನಾನು ಸಿನಿಮಾದಲ್ಲಿ ತಂದೆ, ಅದನ್ನು ಇವನು ಗಮನಿಸ್ಕೊಳ್ತಾನೆ. ಅಲ್ಲಿಂದ ಮುಂದೆ ಆ ತಾಯಿ ಮಗನ ಸಂಬಂಧ ಹೇಳಿದ್ನಲ್ಲ, ಆ ಊರಿಗೆ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಇವನೇ ಅನಾಮಿಕ ಅಂತ. ಏನು ಜನ ಹುಚ್ಚ ಅಂತಿದ್ರಲ್ಲ, ಅವನೇ ಅನಾಮಿಕ ಅಂತ ಗೊತ್ತಾಗುತ್ತೆ. ಅವನು ಹೇಳ್ತಾನೆ, ನನಗೆ ಯಾವುದೋ ಪ್ರಶಸ್ತಿ ಕೊಡ್ತೀನಿ ಅಂದರು, ಈ ಪ್ರಶಸ್ತಿಯ ಕಿಮ್ಮತ್ತೇನು ಅಂತ ನಾನು ಬರೆಯೋದು ನಿಲ್ಲಿಸ್ಬಿಟ್ಟೆ. ಸೊ ಅವನು ಹೇಳ್ತಾನೆ, ಅಂದರೆ ಮಲಿನವಾದ ಮುಖದ ಇದು ಕನ್ನಡಿಯಲ್ಲಿ ಹೆಂಗೆ ನಮ್ಮ ಮುಖ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ವೋ, ಪರಿಪೂರ್ಣ ಅಂದರೆ ನಮ್ಮ ಇದರಲ್ಲಿ ಜ್ಞಾನವಿಲ್ಲದೆ ಇರುವಂಥ ಮನಸ್ಥಿತಿನಲ್ಲಿ ನಮಗೆ ಪರಿಪೂರ್ಣ ಜ್ಞಾನ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಆ ಥರದ ಒಂದಷ್ಟು ಮಾತುಗಳನ್ನು ಹೇಳಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳ್ತಾರೆ. ಅಂದರೆ ನನ್ನ ತಾಯಿನಾಡನ್ನು ಫಸ್ಟು ನಾನು ಗೌರವಿಸಬೇಕು, ಅದನ್ನು ಪ್ರೀತಿಸಬೇಕು. ಈ ತಾಯಿ ಜನ್ಮ ಕೊಟ್ಟರೆ ತಾಯಿನಾಡು ನಮಗೆ ಅನ್ನ ನೀರು ಎಲ್ಲವನ್ನ ಕೊಟ್ಟಿರ್ತಾರೆ, ನನ್ನ ಬದುಕಲಿಕ್ಕೆ ಒಂದು ದಾರಿಯನ್ನು ಕೊಟ್ಟಿರ್ತಾರೆ. ಸೊ ತಾಯಿಯನ್ನು ಫಸ್ಟ್ ಗೌರವಿಸಿ ಅಂತ ಹೇಳ್ಬಿಟ್ಟು, ತಗೊಳ್ಳಿ ಇಲ್ಲಿದೆ ಸರ್ಕು, ನಿಮಗೆ ಬೇಕಾದ ಗೋಲ್ಡ್ ಮೆಡಲ್ ಬರಬೇಕಲ್ವ ನಿಮಗೆ, ತಗೊಳ್ಳಿ ಅಂತ ಕೊಟ್ಟು ಕಳಿಸ್ತಾರೆ. ನಾನು ನಡೆದಾಡಿಕೊಂಡು ಹಳ್ಳಿಯಲ್ಲೂ ಹೋಗಿ ತಿರುಗಾಡಿಕೊಂಡು, ಯಾಕೆಂದರೆ ನಮ್ಮ ಹಳ್ಳಿಗಳಿದೆಯಲ್ಲ ಸಂಸ್ಕೃತಿಗಳ ನೆಲೆವೀಡೋದು. ನಿಮಗಾದ ಸೊಗಡು, ಅದರ ಹಳ್ಳಿಯ ಸೊಗಡು, ಹಳ್ಳಿಯ ಸೊಬಗು, ಹಳ್ಳಿಯ ಸೊಗಸಿದೆಯಲ್ಲ, ಎಷ್ಟು ಬೇಕಂದ್ರೂ ಸಿಟಿಯಲ್ಲಿ ಸಿಗಲ್ಲ, ಸಾಧ್ಯನೇ ಇಲ್ಲ. ಅದ್ಭುತವಾದದ್ದು. ಈಗ ಅನ್ಯ ಮಾರ್ಗವಿಲ್ಲದೆ ಅನ್ನ ಮಾರ್ಗಕ್ಕಾಗಿ ಓಡಿ ಬಂದಂಥವ್ರು ನಾವು ನಗರಕ್ಕೆಲ್ಲ. ಹಳ್ಳಿ ಹಂಗಲ್ಲ, ಅದೊಂದು ಸಂಸ್ಕೃತಿಯ ಬೀಡದು. ಸೊ ಅಂಥ ಹಳ್ಳಿಯಲ್ಲಿ ತಿರುಗಾಡಿ ಬರೆದಂಥ ಸರ್ಕಿದು ಅಂತ ಹೇಳಿ ಕೊಡ್ತಾನೆ. ಆಮೇಲೆ ಇವನು ತಗೊಂಡು ಹೋಗಿ ಇನ್ನೇನು ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾನೆ. ಅವಾಗ ಅನಿಸುತ್ತೆ, ನಮ್ಮ ದೇಶದಲ್ಲಿ ನಮ್ಮಲ್ಲಿ ಇಷ್ಟೆಲ್ಲ ಇದೆ, ನಮ್ಮ ಸುತ್ತಮುತ್ತನೇ, ಇದನ್ನು ಸರಿ ಮಾಡಬೇಕು, ಇಲ್ಲಾಂದರೆ ನನ್ನ ತಗೊಂಡಿರೋ ಗೋಲ್ಡ್ ಮೆಡಲ್ಗೆ ಮಸಿ ಬೆಳೆದಂಗೆ ಆಗುತ್ತೆ ಅಂಥೇಳಿ. ಅಂದರೆ ಅದರ ಮೂಲಕ ಈ ಯುವಶಕ್ತಿ ಏನಿದೆಯೋ, ನಮ್ಮ ಸುತ್ತಮುತ್ತ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದು ಚಿತ್ರದ ಸಾರಾಂಶ. ಸೊ ಆ ಚಿತ್ರದಲ್ಲಿ ಅಶೋಕ್ ಶರ್ಮಾ ಅಂತ ಹೇಳಿ ನೋಡಿರ್ತೀರಿ, ಯಶ್ ಅವರ ಸ್ನೇಹಿತರು, ಅವರು ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ಆಮೇಲೆ MK ಮಠ ಅಂಥೇಳಿ ನಾಗಭರಣ ಸರ್ ಶಿಷ್ಯರು, ಅದ್ಭುತವಾದ ನಟರು, ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಸೊ ಅವರು ಆ ಅನಾಮಿಕನ ಪಾತ್ರ ಮಾಡಿದ್ದಾರೆ.
ಓಕೆ. ಅದರಲ್ಲಿ ರಾಧಿಕಾ ಅಂತ ಮಾಡಿದ್ದಾರೆ, ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಎಮ್ ಡಿ ಕೌಶಿಕ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಪೂರ್ಣಿಮಾ ಅವರು ಮಾಡಿದ್ದಾರೆ. ಈಗ ಸೂ ಫ್ರಮ್ ಸೋದಲ್ಲಿ ಪೂರ್ಣಿಮಾ ಮೇಡಮ್ ಇದ್ದಾರೆ, ತಾಯಿ ಪಾತ್ರ ಮಾಡಿದ್ದಾರೆ, ಅವರು ಕೂಡ ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಓಕೆ ಓಕೆ. ಸೊ ನಾಗರಾಜ್ ಅಂತ ಅವ್ರು ನಿರ್ಮಾಣ ಮಾಡ್ತಾರೆ ಇದಕ್ಕೆ ಈ ಸಿನಿಮಾ. ಈ ಸಿನಿಮಾ ನಾನು ತುಂಬ ಆಸೆಪಟ್ಟು ಯಾಕೆಂದರೆ ನನಗೆ ಹೇಳಿದ್ನಲ್ಲ ಭಾರತೀಯತೆ ಮತ್ತು ಇದ್ರ ಬಗ್ಗೆ ತುಂಬ ಆಸಕ್ತಿ ಇದೆ. ಅಂದರೆ ಹೇಗಾದ್ರೂ ಮಾಡಿ ಇನ್ನೊಬ್ರಿಗೆ ತಿಳಿಸ್ಬೇಕು ಅನ್ನೋ. ಹಾಂ, ಅದರಲ್ಲಿ ಎಲ್ಲ ಭಾಷೆಯೂ ಬರುತ್ತೆ, ಎಲ್ಲ ಜನರು ಬರ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅದು. ಸೊ ಆ ಥರದ ಇದು ಸಂಸ್ಕಾರ ಭಾರತ. ನೈಸ್, ಒಳ್ಳೆ ಕತೆ ಸರ್. ಹಾಂ, ಈಗ ಇದೊಂದು ಹೇಳಿದ್ರಿ, ಇನ್ಯಾವುದರ ಹೊಸ ಪ್ರಾಜೆಕ್ಟಿಗೆ ಕೈ ಹಾಕಿದ್ದೀರಾ? ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್? ಇನ್ನೊಂದು ಕೌಮುದಿ ಅಂತ ಏನು ಕಂದೀಲು ತಂಡ ಇದೆ, ಕಂದೀಲು ತಂಡವೇ ಕೌಮುದಿ ಅನ್ನೋ ಒಂದು ಸಿನಿಮಾನ ಮಾಡಿ ಮುಗಿಸಿರುವಂಥದ್ದು. ಅದು ಒಂದು ಜನಾಂಗದ ಹೆಣ್ಣು ಮಕ್ಕಳು ಅನುಭವಿಸುವ ಸಂಕಟ, ತಾಕಲಾಟಗಳ, ನೋವಿನ ಕುರಿತಾದಂಥ ಚಿತ್ರ. ಅದು ಸೂಕ್ಷ್ಮ ಸಂವೇದನೆಯ ಚಿತ್ರ. ಅದು ನನಗೆ ತುಂಬ ವರ್ಷಗಳಿಂದ ಕಾಡಿದ್ದಿದ್ದು ಅದು ಕತೆ. ಸೊ ಆ ಕತೆ ಆ ಹೆಣ್ಣುಮಕ್ಕಳು ಈಗ ಋತುಮತಿ ಆದರೆ 21 ದಿವಸ ಊರಿಂದ 500 ಮೀಟರ್ ದೂರದಲ್ಲಿ ಗುಡಿಸ್ಲಾಕಿ ಇರಿಸುವಂಥದ್ದು. ಆಮೇಲೆ ಹೆರಿಗೆ ಆದರೆ 64 ದಿವಸಗಳ ಕಾಲ ಅವ್ರನ್ನ ಇಡುವಂಥದ್ದು. ಪಾಪ ಅವರೇ ಅಡುಗೆ ಮಾಡಿಕೊಂಡು ಅವರೇ ಒದ್ದಾಡಿಕೊಂಡು ನೋಡುವಂಥದ್ದಿದೆ. ನೀವು ತುಮಕೂರು ಪಕ್ಕ ಒಂದು ಹಳ್ಳಿನಲ್ಲಿ ಇದೇ ಥರದ ಇದರಲ್ಲಿ ಒಂದು ಮಗು ಸತ್ತೋಗುತ್ತೆ ಮಳೆ ಬಂದು. ಆಮೇಲೆ ಆರೋಗ್ಯ ಇಲಾಖೆಯಿಂದನೂ ಹೋಗ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೋಗಿ ಮನವರಿಕೆ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅದಿನ್ನೂ ಸಾಧಿತವಾಗಿಲ್ಲ ಅಂತ, ನಾನು ಸಂಪೂರ್ಣವಾಗಿ ಆಗಿಲ್ಲ. ಆ ನೋವು ಖಂಡಿತ ನನಗಿನ್ನೂ ಇದೆ. ಕೃಷ್ಣ ಕುಟೀರ ಅಂತೇನೋ ಕೆಲವರು ಮಾಡ್ಕೊಂಡಿದ್ದಾರೆ. ಅವರು ಹೆಣ್ಮಕ್ಳು ಫಸ್ಟ್ ಆಫ್ ಆಲು ಮುಟ್ಟಿಲ್ಲದೆ ಹುಟ್ಟೇ ಇಲ್ಲ. ಇದನ್ನು ಘಂಟಾಘೋಷವಾಗಿ ಹೇಳ್ಬೋದು. ನಾನು ಅದರಲ್ಲಿ ಬರೆದಿದ್ದೀನಿ, ಊರ ದೇವರ ಗರ್ಭಗುಡಿ ಎಷ್ಟು ಪವಿತ್ರನೋ ಹೆಣ್ಣಿನ ಗರ್ಭನೂ ಅಷ್ಟೇ ಪವಿತ್ರ. ಸೊ ಹಾಗಾಗಿ ಅದನ್ನು ಪವಿತ್ರವಾಗಿ ನಾವು ನೋಡಬೇಕೇ ಹೊರತು, ಇಲ್ಲ ನಾನು ಇಲ್ಲ ನೀವು ಇಲ್ಲ ಜಗತ್ತೇ ಇಲ್ಲ. ಸೊ ಅದನ್ನು ಪವಿತ್ರವಾಗಿ ನೋಡಬೇಕೇ ಹೊರತು ಯಾಕೆ ಹಿಂಗೆಲ್ಲ ನೋಡ್ತಿದ್ದಾರೆ? ತುಂಬ ಕಡೆ ಇದೆ ಸರಿ, ಇದನ್ನು ಇನ್ನೂ ಫಾಲೋ ಮಾಡಿ. ನಾನು ಅದರ ಕತೆ ಜಾಡನ್ನು ಹಿಡಿದು ಮಾತಾಡ್ಸೋಕೆ ಹೋದಾಗ ನಾನು ಲಿಟ್ರಲಿ ಕಣ್ಣೀರು ಹಾಕಿದ್ದೀನಿ. ನಾನು ಅದು ತುಂಬ ಕಾಡ್ತಾ ಇತ್ತು ನನಗೆ. ಅದು ಹೇಗೆ ಹೊಳಿತು ಸರ್ ನಿಮಗೆ? ಅದು ಈ ರೀತಿ ಹೋಗಬೇಕು ಮಾಡಬೇಕು. ಉಮಾಶ್ರೀ ಮೇಡಮ್ಮು ಸಚಿವೆ ಆಗಿದ್ದಾಗ ಒಂದು ಕಡೆ ಹೋಗಿ ಕರಡಿಯನ್ನು ದಾಳಿ ಮಾಡಿತ್ತು ಅನ್ನೋ ಕಾರಣಕ್ಕೆ ಅವರ ಮನಪರಿವರ್ತನೆ ಮಾಡಲಿಕ್ಕೆ ಅಂತ ಹೇಳಿ ಒಂದಷ್ಟು ಆ್ಯಕ್ಷನ್ಸ್ ತೊಗೊಳ್ತಾರೆ. ಅದು ಪತ್ರಿಕೆಯಲ್ಲೆಲ್ಲ ಬಂದಿತ್ತು. ಸೊ ಅದು ನನಗೆ ಕಾಡಿತ್ತು. ಅಲ್ಲಿಂದ ಅದ್ರ ಜಾಡಲ್ಲೇ ಇರಬೇಕಾದಾಗ ಇವರು ಕಂದೀಲು ನಿರ್ದೇಶಕರು ಈ ಥರದ್ದೊಂದು ಸಬ್ಜೆಕ್ಟ್ ಇದೆಯಲ್ಲ ಅಂತಂದ್ರು ಪೇಪರಲ್ಲಿ ನೋಡಿ. ಮೇಡಮ್ ನಾನು ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಅಂತ. ಸೊ ಒಂದಷ್ಟು ಸೂಕ್ಷ್ಮ ಸಂವೇದನೆ ಇರೋದ್ರಿಂದ ಇಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಅಂದರು. ಅವರೇ ನಿರ್ದೇಶಕರು. ಸೊ ಹಾಗೆ ನಿರ್ಮಾಪಕರು ಪ್ರಕಾಶ್ ಕಾರ್ಯಪ್ಪ ಅವರು PVR ಸ್ವಾಮಿನೇ ಕೆಲಸ ಮಾಡ್ತಾರೆ. ಅಕ್ಷತಾ ಪಾಂಡವಪುರ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ನಟಿಸ್ತಾರೆ. ಆಮೇಲೆ ರಂಗಕರ್ಮಿಗಳು ತುಂಬ ಚೆನ್ನಾಗಿದ್ದಾರೆ ಅದರಲ್ಲಿ. ನೀನಾಸಮ್ನವ್ರು ಇದ್ದಾರೆ. ಆದರೆ ಇಡೀ ಇದರಲ್ಲಿ ನೀನಾಸಮ್ ನಟರಾಜ್ ಅಂತ ಒಬ್ಬರು, ಅದಾದಮೇಲೆ ಶ್ರೀಧರ್ ಅಂತ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಜಲಜಾಕ್ಷಿ ಅಂತ ಮಾಡಿದ್ದಾರೆ. ಅದು ಹೇಳ್ತಾ ಹೋದರೆ ಒಬ್ಬರ ಹೆಸರು ತೊಗೊಳ್ಳದೇ ಇದ್ದರೆ ಇನ್ನೊಬ್ಬರಿಗೆ ಬೇಸರ ಆಗ್ಬಾರ್ದು. ಬಟ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ಏನನ್ಸಿದ್ದು ಅಂದರೆ, ಹೌದಾ ಹಿಂಗಿರುತ್ತಾ, ಹಿಂಗಿದೆಯಾ? ಆದರೆ ನಾವು ಪತ್ರಿಕೆಯಲ್ಲಿ ನೋಡೋದು ಬೇರೆ, ಕೇಳೋದು ಬೇರೆ. ಆದರೆ ಹತ್ತಿರದಲ್ಲಿ ಹೋಗಿ ನೋಡಿದಾಗ ಅದರ ತೀವ್ರತೆ ಅರ್ಥ ಆಗುತ್ತೆ. ಬೆಂಕಿಯ ಕಾವನ್ನು ಬಲ್ಲವನೇ ಬಲ್ಲ, ಆ ಸುಟ್ಟಿದ್ದನ್ನು. ಸೊ ಆ ಥರದಲ್ಲಿ ಎಲ್ಲರೂ ತೊಡಗಿಸ್ಕೊಂಡ್ರು. ಸೊ ಅದು ಚೆನ್ನಾಗಿ ಬಂದಿದೆ. ಅದು ಯಾವ ಬಿಡುಗಡೆ ಅದೇನಾದರೂ ಅದು ನಂತರದ ದಿನಗಳಲ್ಲಿ ಡಿಸೈಡ್ ಆಗುತ್ತೆ. ಅದು ಬಿಟ್ಟರೆ ನಾನು ಇನ್ನೊಂದಷ್ಟು ಚಿತ್ರಗಳನ್ನು ಮಾಡಬೇಕು ಅಂತ ಹೇಳಿ, ನಾನೇ ನಿರ್ದೇಶನ ಮಾಡೋಕ್ಕೆ ಅಂತ ಹೇಳಿ ಒಂದಷ್ಟು ಬರವಣಿಗೆ ಮಾಡಿ ಇಟ್ಕೊಂಡಿರುವಂಥದ್ದಿದೆ. ಅದು ಇದೇ ರೀತಿಯ ಸಂವೇದನಾ ಒಂದಷ್ಟು. ಹೌದು, ನನಗೆ ಹಂಗೆಲ್ಲ ಹೊಳೆಯೋದೇ ಇಲ್ಲ. ಬೇರೆ ಏನಾದರೂ ಸಾಮಾಜಿಕವಾಗಿ ನೋವು ತಿಂತಾ ಇದೆ, ಸಾಮಾಜಿಕವಾಗಿ ನೋವು ಕೊಡ್ತಾ ಇದೆ, ಆ ಥರದ್ದೆಲ್ಲ ಜನ ಏನೋ ಸಂಕಟ ಪಡ್ತಾ ಇದ್ದಾರೆ, ಆ ಥರದ್ದೇನೋ ಅಂತಂದಾಗ. ಆಮೇಲೆ ಈ ಥರದ ಸಿನಿಮಾಗಳು, ಈಗ ದ್ವೀಪ ಸಿನಿಮಾನೇ ತಗೊಳ್ರೆ ಅದರಲ್ಲೂ ಅದೇ ಥರದ್ದಿದೆ. ಶರಾವತಿ ಹಿನ್ನೀರಿನ ಮುಳುಗಡೆಯಾದಂಥ ಪ್ರದೇಶದ ಕುರಿತಾಗಿದೆ. ಅಥವಾ ಶೇಷಾದ್ರಿ ಸರ್ ಮಾಡಿದಂಥ ಸಿನಿಮಾಗಳಿರಬಹುದು, ಮುನ್ನುಡಿ ಸಿನಿಮಾಗಳಿರೋ ಜೀವನಕ್ಕೆ ಹತ್ತಿರವಾದಂಥ ಸಿನಿಮಾಗಳೇ.
ಸೊ ನನ್ನ ಆಲೋಚನೆ ಕೂಡ ಹಂಗಿದ್ದರಿಂದ ನಾನು ಈ ಅದೇ ಜಾಡಲ್ಲಿ ಹಿರಿಯರು ಹಾಕ್ಕೊಟ್ಟಂಥ ಪಂಕ್ತಿನಲ್ಲಿ ನಾನು ಸಾಕ್ತಾ ಇದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ನನಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ನಾನು ನಿಜವಾಗ್ಲೂ ಧನ್ಯ. ಯೂಟ್ಯೂಬ್ ಚಾನಲ್ಗೆ ಬರೋಕ್ಕೆ ಮುಂಚೆನೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಬಂದಂಥ ನ್ಯೂಸೇ ನನ್ನ ಮೊದಲನೇ ನ್ಯೂಸು. ಅಂದರೆ ಸ್ಟೇಟ್ ಅವಾರ್ಡು ರಾಜ್ಯ ಪ್ರಶಸ್ತಿ ಬಂದ ಮೇಲೆ ಈ ರಾಷ್ಟ್ರ ಪ್ರಶಸ್ತಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತೇಳಿ ಗೊತ್ತಾಗಿದ್ದು ಕೂಡ ಇದೇ ವಿಶ್ವವಾಣಿ ಪತ್ರಿಕೆ. ಅದರ ನಂತರ ಇದರಲ್ಲಿ ಏನೋ ಕ್ಲಬ್ ಹೌಸಲ್ಲಿ ರೂಪಾ ಮೇಡಮ್ ನನಗೆ ಕ್ಲಬ್ ಹೌಸಲ್ಲಿ ಅವಕಾಶ ಕೊಟ್ಟು ಅಲ್ಲಿ ನಾನು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ರು. ಇದಕ್ಕೆ ನಾನು ವಿಶ್ವೇಶ್ವರ ಭಟ್ ಸರ್ಗೂ ಮತ್ತು ಇಡೀ ವಿಶ್ವವಾಣಿ ಸಮೂಹಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಮೂಲಕ ನಾನು ಹೇಳೋದು ಒಂದಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಬೇಕು ಅನ್ನೋ ಬಯಕೆ ನನಗಿದೆ. ಸೊ ಯಾರಾದರೂ ನಿರ್ಮಾಪಕರು ನಿಜವಾಗ್ಲೂ ಇವನು ಏನೋ ಮಾಡ್ತಾನೆ ಅನ್ನೋದೊಂದು ಭರವಸೆ ಇದ್ದರೆ ಈ ನನ್ನ ಮಾತುಗಳನ್ನು ಕೇಳಿ ಕರೆದು ಒಂದು ಅವಕಾಶ ಕೊಡಲಿ ಅಂತ ಹೇಳಿ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಧನ್ಯವಾದ. ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ನಿಮ್ಮೆಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ, ಒಂದು ಪ್ರೇರಣೆ ಕೂಡ. ನಿಮಗೆ ಧನ್ಯವಾದ ಸರ್, ತುಂಬ ಥ್ಯಾಂಕ್ಸ್. ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನನಗೂ ಅಷ್ಟೇ, ಯಾಕೆಂದರೆ ನನ್ನ ಮನೆ ಥರದ ಒಂದು ಫೀಲನ್ನು ಕಟ್ಕೊಟ್ರಿ ನನಗೆ. ಎಲ್ಲ ಒಂದು ಚಿತ್ರೀಕರಣದಲ್ಲಿ ಕೂತಿದ್ದೀನಿ, ಆ ಥರದ್ದೆಲ್ಲ ನನಗೆ ಅನಿಸ್ಲೇ ಇಲ್ಲ. ಯಾಕೆಂದರೆ ಇವತ್ತಿಗೆ ಹೇಳುವ ಬಾಯಿಗಳು ಜಾಸ್ತಿ ಇದೆ, ಕೇಳುವ ಕಿವಿಗಳು ತುಂಬ ಕಮ್ಮಿ ಇದೆ. ನಾನು ಇಷ್ಟು ವರ್ಷದನ್ನು ಹೇಳ್ಕೋಬೇಕು ಅಂದಾಗ ನೀವಾಗಲಿ ಅಥವಾ ಛಾಯಾಗ್ರಾಹಕರಾಗಲಿ ಕೇಳಿಸ್ಕೊಳ್ಳೋದಿದೆಯಲ್ಲ, ಆದರೆ ಕೇಳುಗರಾದರೆ ಒಂದಷ್ಟು ನಾನು ಏನು ಹೇಳ್ಕೊಂಡಿದ್ದೀನಿ ಅನ್ನೋ ಸಮಾಧಾನ ನನಗೂ. ನಾನು ಸೈಕಾಲಜಿ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಾವು ಕೌನ್ಸಿಲರ್ಸ್ ಮಾಡೋದು ಅದೇ ಕೆಲಸ. ಆದರೆ ಕೇಳುಗರಾಗ್ತೀವಿ ಫಸ್ಟು ಅಂತ. ಸೊ ಅಂಥ ಕೇಳುಗರು ನೀವಾಗಿದ್ದಕ್ಕೆ ನಾನು ನಿಮಗೆ ಕೂಡ ಧನ್ಯವಾದ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್. ಓಕೆ. ಸೊ ವೀಕ್ಷಕರೇ, ಇಷ್ಟು ಹೊತ್ತು ಬಹುಮುಖ ಪ್ರತಿಭೆ ಎನ್ ನಾಗೇಶ್ ಅವರು ನಮ್ಮ ಜೊತೆ ತಮ್ಮೆಲ್ಲ ಅನುಭವಗಳನ್ನು ಹಂಚಿಕೊಂಡ್ರು. ಅವರ ಚಿತ್ರಕಥೆಗಳ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಜೊತೆ ಮಾತಾಡಿದ್ದಾರೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಶ್ವವಾಣಿ TV ಸ್ಪೆಷಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.